ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ಗುರುದೇವ್ ಬರಡುಗಿ. ತಮ್ಮೆಲ್ಲರಿಗೂ ಕೂಡ ಸಾಧನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಭಾರತ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ಸಬ್ಜೆಕ್ಟಲ್ಲಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಅತ್ಯಂತ ಪ್ರಮುಖವಾದಂಥ 5ನೇ ಸಂಚಿಕೆಯಲ್ಲಿ ನಾವು ಲೋಕಪಾಲ್ ಮತ್ತು ಲೋಕಾಯುಕ್ತ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಈ ಹಿಂದೆ ನಾವು ಅತ್ಯಂತ ಪ್ರಮುಖವಾದಂಥ 4 ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಮೊದಲನೇದಾಗಿ NDC ಅಂತ ಹೇಳ್ತೇವೆ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ. ಎರಡನೇದಾಗಿ ನೀತಿ ಆಯೋಗ ಅಂತ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳ್ತೇವೆ. ಮೂರನೇದಾಗಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ನಾಲ್ಕನೇದಾಗಿ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಅತ್ಯಂತ ಪ್ರಮುಖವಾಗಿ ಈ 5ನೇ ಸಂಚಿಕೆಯಲ್ಲಿ ನಾವು ಲೋಕಪಾಲ್ ಮತ್ತು ಲೋಕಾಯುಕ್ತ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಹಾಗಾದರೆ ಈ ಲೋಕಪಾಲ್ ಅಂದ್ರೇನು, ಲೋಕಾಯುಕ್ತ ಅಂದ್ರೇನು, ಅದರ ಪ್ರಮುಖ ಕೆಲಸ ಕಾರ್ಯಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ಇಲ್ಲಿ ನೋಡಿ, ಈ ಒಂದು ಲೋಕಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆ ಯಾವ ಕಾರಣಕ್ಕಾಗಿ ಅದು ಅಂತಾರಲ್ಲ ಅಸ್ತಿತ್ವಕ್ಕೆ ಬಂತು, ಯಾವ ರೀತಿಯಾಗಿ ಭಾರತದಲ್ಲಿ ಅದು ಕೆಲಸ ಮಾಡ್ತಾ ಇದೆ ಅಂತ ನೋಡ್ತಾ ಹೋದಾಗ, ಮೊದಲನೇದಾಗಿ ನಾವು ಇಲ್ಲಿ ಏನು ಅಧ್ಯಯನ ಮಾಡ್ತೀವಿ ಅಂದರೆ ಆತ್ಮೀಯರೇ, ದ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಲೋಕಪಾಲ್ ಲೋಕಾಯುಕ್ತ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅಂದರೆ ಈ ಲೋಕಪಾಲ್ ಮತ್ತು ಲೋಕಾಯುಕ್ತ ಯಾವ ರೀತಿಯಾಗಿ ಇದು ಹುಟ್ಟುಕೊಂಡಿತು ಅನ್ನೋದ್ರ ಬಗ್ಗೆ ಮತ್ತು ಅದರ ಕೆಲಸ ಕಾರ್ಯಗಳ ಬಗ್ಗೆ ಐತಿಹಾಸಿಕ ಹಿನ್ನೆಲೆ ಅಧ್ಯಯನ ಮಾಡ್ತೇವೆ. ನಂತರದಲ್ಲಿ ನೋಡಿ ಅದರ ಸೇಲಿಯಂಟ್ ಫ್ಯೂಚರ್ಸ್ ಅಂದರೆ ಅದು ಯಾವ ಒಂದು ಗುಣಲಕ್ಷಣಗಳು ಹೊಂದಿದೆ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಅದಷ್ಟೇ ಅಲ್ಲದೆ ಅಪಾಯಿಂಟ್ಮೆಂಟ್, ಯಾವ ರೀತಿಯಾಗಿ ಅದನ್ನು ಅಪಾಯಿಂಟ್ಮೆಂಟ್ ಮಾಡಲಾಗುತ್ತಾ, ಅದು ಯಾವ ರೀತಿಯ ಒಂದು ಸಮಸ್ಯೆಗಳನ್ನು ಒಳಗೊಂಡಿರುತ್ತೆ ಅನ್ನೋ ಬಗ್ಗೆ ಅಧ್ಯಯನ ಮಾಡ್ತೇವೆ. ಅದಷ್ಟೇ ಅಲ್ಲದೆ ಅದರ ಪವರ್ಸ್ಗಳ ಬಗ್ಗೆ, ಅವರ ಅಧಿಕಾರಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ. ಹೀಗೆ ಪ್ರಮುಖವಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈ ಲೋಕಪಾಲ್ ಬಗ್ಗೆ ಫ್ಲೋ ಚಾರ್ಟ್ ಅನ್ನು ಇಲ್ಲಿ ಕಾಣ್ತಾ ಇದ್ದೇವೆ ಆತ್ಮೀಯರೇ. ಹಾಗಾಗಿ ಈ ಲೋಕಪಾಲ್ ಬಗ್ಗೆ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡ್ತಾ ಹೋಗ್ತೇವೆ. ಹಾಗಾಗಿ ಇಲ್ಲಿ ನೋಡಿ 5ನೇ ಸಂಚಿಕೆಯಲ್ಲಿ ಲೋಕಪಾಲ್ ಮತ್ತು ಲೋಕಾಯುಕ್ತ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ನೋಡಿ, ಭಾರತದಲ್ಲಿ ಕರಪ್ಷನ್ ಅಂದರೆ ಭ್ರಷ್ಟಾಚಾರ ಆಗಿರಬಹುದು, ಇಲ್ಲಿ ಸ್ವಜನ ಪಕ್ಷಪಾತ ಅಂದರೆ ನೆಪೋಟಿಸಮ್ ಆಗಿರಬಹುದು, ಮತ್ತು ಅಧಿಕಾರ ಇವೆಲ್ಲರ ಒಂದು ದುರುಪಯೋಗ ಆಗ್ತಾ ಇರೋದನ್ನು ಸಾಕಷ್ಟು ದಿನಗಳಿಂದ, ಸಾಕಷ್ಟು ವರ್ಷಗಳಿಂದ ಭಾರತ ಅನುಭವಿಸ್ತಿರುವಂತಹ ಈ ಒಂದು ವಿಶೇಷವಾದಂತಹ ಸಮಸ್ಯೆಯನ್ನು ಇದನ್ನು ಮೊಟಕುಗೊಳಿಸೋಗೋಸ್ಕರ ಅದ್ಭುತವಾದಂತಹ ಒಂದು ಇಲ್ಲಿ ಸಂಸ್ಥೆ ರೆಡಿಯಾಗಿದ್ದು, ಅದುವೇ ಮತ್ತು ಲೋಕಪಾಲ್ ಮತ್ತು ಲೋಕಾಯುಕ್ತ ಅಂತ ನೋಡ್ತೇವೆ. ಇಲ್ಲಿ ಲೋಕಪಾಲ್ ಅನ್ನೋದು ಕೇಂದ್ರದಲ್ಲಿ ಇದ್ದರೆ, ಲೋಕಾಯುಕ್ತ ಅನ್ನೋದು ರಾಜ್ಯಗಳಿರುತ್ತೆ ಅಂತ ನೀವು ನೋಡ್ತಾ ಇದ್ದೇವೆ. ಹಾಗಾಗಿ ಆಡಳಿತದಲ್ಲಿ ಎಲ್ಲ ಹಂತಗಳಲ್ಲಿ ಕೂಡ ಮೇಲಾಧಿಕಾರಿಯಿಂದ ಹಿಡಿದು ಕೆಲ ಅಧಿಕಾರದವರೆಗೆ ಎಲ್ಲ ಹಂತಗಳಿಗೆ ಕೂಡ ತಾಂಡವಾಡ್ತಾ ಇತ್ತು. ಹಾಗಾಗಿ ನಾವು ನೋಡ್ತಾ ಇರುವಂಥ ಈ ಭ್ರಷ್ಟಾಚಾರ, ಕರಪ್ಷನ್ ಆಗಿರ್ಬೋದು, ಸ್ವಜನ ಪಕ್ಷಪಾತ, ನೆಪೋಟಿಸಮ್ ಆಗಿರ್ಬೋದು, ಈ ಅಧಿಕಾರ ದುರುಪಯೋಗ, ಈ ಎಲ್ಲ ಅಂಶಗಳನ್ನು ಕಂಡು ಈ ಒಂದು ಸಂಸ್ಥೆ ಅಂತಲ್ಲ ಅಧಿಕಾರಕ್ಕೆ ಬಂದಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ನೋಡಿ, ಇವುಗಳಿಂದ ಉಂಟಾದಂಥ ತೊಂದರೆಗಳನ್ನು ಮತ್ತು ಕಿರುಕುಳಗಳಿಂದ ಪ್ರಜೆಗಳನ್ನು ರಕ್ಷಿಸುವ ಸಲುವಾಗಿ ಭಾರತದಲ್ಲಿ ಈ ಸುಡನ್ನಿನ ಒಂಬಡ್ಸ್ಮನ್ ಮಾದರಿಯ ಸಂಸ್ಥೆಯನ್ನು ಸ್ಥಾಪಿಸುವಂಥ ಅವಶ್ಯಕತೆ ಇದೆಯಂತ ಒಂದು ಮನಗಾಣ್ತಾ ಇದ್ದೇವೆ ಇಲ್ಲಿ. ಹಾಗಾಗಿ ಕರಪ್ಷನಿಂದ ಭಾರತವನ್ನು ನಾವು ಸಂರಕ್ಷಣೆ ಮಾಡಬೇಕಾದ್ರೆ ಈ ಎರಡೂ ಅತ್ಯಂತ ಪ್ರಮುಖವಾಗಿ ಕೇಂದ್ರದಲ್ಲಿ ಲೋಕಪಾಲ್ ಮತ್ತು ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆಗಳು ಅನಿವಾರ್ಯವಾಗಿತ್ತು. ಹಾಗಾಗಿ ಇಲ್ಲಿ ನಾವು ಒಂಬಡ್ಸ್ಮನ್ ಮಾದರಿಯ ಸಂಸ್ಥೆಯನ್ನು ತೆಗೆದುಕೊಂಡಿದ್ದೇವೆ ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರುವಾಗ ಮೊರಾರ್ಜಿ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ಆಡಳಿತ ಸುಧಾರಣಾ ಆಯೋಗವು ಇದು ನಾಗರಿಕರ ಕುಂದುಕೊರತೆಗಳ ನಿವಾರಣೆಗಾಗಿ ಲೋಕಪಾಲ್ ಸಂಸ್ಥೆಯನ್ನು ರಚಿಸಬೇಕಂತ ಶಿಫಾರಸು ಮಾಡಿದ್ದು ಯಾವುದು ಅಂದರೆ ಅದುವೇ ಮೊರಾರ್ಜಿ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿರುವಂಥ ಆಡಳಿತ ಸುಧಾರಣೆ. ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ರಲ್ಲ, ಇವರೇ ಅಂತಲ್ಲ ಮೊದಲ ಕಾಂಗ್ರೆಸ್ಸೇತರ ವ್ಯಕ್ತಿಯಾದಂತಹ ಪ್ರಧಾನಮಂತ್ರಿಗಳು ಮೊರಾರ್ಜಿ ದೇಸಾಯಿ ಅವರನ್ನು ತಾವು ಕಾಣ್ತಾ ಇದ್ರೆ ಆತ್ಮೀಯರೇ. ಹಾಗಾಗಿ ಆಡಳಿತ ಸುಧಾರಣಾ ಆಯೋಗದ ಶಿಫಾರಸುಗಳು ಸರ್ಕಾರ ಅಂಗೀಕರಿಸುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅತ್ಯಂತ ಪ್ರಮುಖವಾದಂಥ ಈ ಎರಡೂ ಸಂಸ್ಥೆಗಳು ಯಾವ ರೀತಿಯಾಗಿ ಬೆಳ್ಕೊಂಡು ಬಂದು ಅಂತ ನಾವು ನೋಡ್ತಾ ಹೋದರೆ, ಶಾಸನವನ್ನು ರಚಿಸಲು ಕೇಂದ್ರ ಸರ್ಕಾರವು ಲೋಕಪಾಲ್ ಮಸೂದೆಯನ್ನು ಹಲವು ಬಾರಿ ಸಂಸತ್ತಿನಲ್ಲಿ ಮಂಡನೆ ಮಾಡ್ತಾ, ಆದರೆ ಹಲವು ಬಾರಿ ಸಂಸತ್ತಿನಲ್ಲಿ ಮಂಡನೆ ಆದಂತಹ ಈ ಲೋಕಪಾಲ್ ಮತ್ತು ಲೋಕಾಯುಕ್ತ ಯಾವೆಲ್ಲ ಕಾರಣಕ್ಕಾಗಿ ಅಂತಲ್ಲ ಅದು ಮುಂದೂಡ್ತಾ ಬಂತು ಅಂತ ನಾವು ನೋಡ್ತಾ ಹೋದರೆ, ಹಲವಾರು ಕಾರಣಗಳಿಂದ ಈ ಸಂಸತ್ತಿನಲ್ಲಿ ಈ ಲೋಕಪಾಲ್ ಮತ್ತು ಲೋಕಾಯುಕ್ತ ಅನ್ನುವಂತಹ ಸಂಸ್ಥೆ ಅಂಗೀಕಾರ ಆಗಿಲ್ಲ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಲೋಕಪಾಲ್ ಎಂಬಂಥ ಸಂಸ್ಥೆ ಎಲ್ಲಿವರೆಗೂ ಕೂಡ ಅದು ಅಸ್ತಿತ್ವಕ್ಕೆ ಬಂದಿರಲಿಲ್ಲ ಅಂತ ನಾವು ಕಾಣ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ರಾಜ್ಯಸಭೆಯು ಲೋಕಪಾಲ್ ಮತ್ತು ಲೋಕಾಯುಕ್ತ ಮಸೂದೆಯನ್ನು 2013 ಡಿಸೆಂಬರ್ 17ರಂದು ಅಂಗೀಕರಿಸೋದನ್ನು ಕಾಣ್ತೇವೆ. ಅತ್ಯಂತ ಪ್ರಮುಖವಾದಂಥ ಇಸ್ವಿ, ಇದನ್ನು ತಾವೆಲ್ಲ ನೆನಪಿಟ್ಕೊಳ್ಬೇಕಾಗತ್ತೆ. ಇಲ್ಲಿ ಕೇಂದ್ರದಲ್ಲಿ ರಾಜ್ಯಸಭೆ ಡಿಸೆಂಬರ್ 17, 2013ರಂದು ಅಂಗೀಕರಿಸಿದರೆ, ಅಲ್ಲಿರುವಂಥ ಲೋಕಸಭೆ ಇದನ್ನು ಡಿಸೆಂಬರ್ 19, 2013ರಂದು ಇದನ್ನು ಅಂಗೀಕರಿಸೋದನ್ನು ಕಾಣ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಸುಮಾರು 46 ವರ್ಷಗಳ ಕಾಲ ಸತತ ಪ್ರಯತ್ನದಿಂದ ಅಂತಿಮವಾಗಿ ಏನಾಗುತ್ತೆ ಅಂದ್ರೆ ಈ ಲೋಕಪಾಲ್ ಮಸೂದೆಯನ್ನು
ಸಂಸತ್ತಿನಲ್ಲಿ ಅಂಗೀಕರಿಸಲ್ಪಟ್ಟಿತ್ತು ಅಂತ ನೋಡ್ತೇವೆ. ಈ ಮಸೂದೆಗೆ ರಾಷ್ಟ್ರಾಧ್ಯಕ್ಷರು ಯಾವ ದಿನದಂದು ಅನುಮೋದನೆಯನ್ನು ನೀಡಿದ್ರು ಅಂತ ನಾವು ನೋಡ್ತಾ ಹೋದರೆ ಜನವರಿ 1, 2014ರಂದು ಈ ಒಂದು ಕಾಯ್ದೆ ಜಾರಿಗೆ ಬರೋದಕ್ಕೆ ಅನುಮೋದನೆ ನೀಡಿದ್ದು ರಾಷ್ಟ್ರಾಧ್ಯಕ್ಷರು ಯಾವಾಗ ಅಂದರೆ 2014ನೇ ಇಸ್ವಿ ಜನವರಿ 1. ಹೀಗೆ ನಾವು ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಇದರೊಂದಿಗೆ ಲೋಕಪಾಲ್ ಎಂಬಂಥ ಈ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿರುವುದನ್ನು ಕಾಣ್ತಾ ಇದ್ದೇವೆ. ಭಾರತದ ರಾಜಕೀಯ ಇತಿಹಾಸದಲ್ಲೇ ಇದೊಂದು ಅತ್ಯಂತ ದೊಡ್ಡದಂಥ ಮೈಲುಗಲ್ಲು ಅಂತ ನಾವು ಕಾಣಬಹುದು. ಆತ್ಮೀಯರೇ, ಪ್ರಧಾನಮಂತ್ರಿಗೂ ಕೂಡ ಈ ಒಂದು ಲೋಕಪಾಲ್ ವ್ಯಾಪ್ತಿಗೆ ಒಳಪಡುವುದರಿಂದ ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ 2013ರ ವಿಶೇಷತೆ, ಭಾರತ ದೇಶದ ಅತ್ಯಂತ ಪ್ರಮುಖ ಒಂದು ರಾಜಕೀಯ ಪಕ್ಷದಲ್ಲಿರುವಂಥ ನಾಯಕ ಪ್ರಧಾನಮಂತ್ರಿಯೂ ಕೂಡ ಈ ಒಂದು ಸಂಸ್ಥೆಗೆ ಒಳಪಡುತ್ತಾನೆ. ಹಾಗಾಗಿ ಈ 2013ರ ಒಂದು ಕಾಯ್ದೆ ಅತ್ಯಂತ ಪ್ರಮುಖವಾದಂಥ ಕಾಣ್ತಾ ಇದ್ದೇವೆ. ಇಲ್ಲಿ ನೀವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೀರಾ, ಅಣ್ಣಾ ಹಜಾರೆಯವರನ್ನು ಕಾಣ್ತಾ ಇದ್ದೀರಾ. ಹಾಗಾಗಿ ಭ್ರಷ್ಟಾಚಾರದ ಆಂದೋಲನದ ವಿರುದ್ಧವಾಗಿ ಇವರೆಲ್ಲರೂ ಕೂಡ ವಿಶೇಷವಾದ ಹೋರಾಟವನ್ನು ಮಾಡಿದ್ರು ಅನ್ನೋದನ್ನು ನೀವು ಇಲ್ಲಿ ಮನಗಾಣಬಹುದು ಆತ್ಮೀಯರೇ. ನಂತರದಲ್ಲಿ ನೋಡಿ, ಇಲ್ಲಿವರೆಗೂ ಎಲ್ಲ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು ಅಂತ ನಾವು ಸುಮ್ಮನೆ ಹಿನ್ನೆಲೆಯಾಗಿ ನೋಡ್ತಾ ಹೋದರೆ, ಮೊದಲನೇದಾಗಿ ನೋಡಿ, ಭಾರತಕ್ಕೆ ಪ್ರಧಾನಿಯಾದವರು ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಅಂತ ನಾವು ನೋಡ್ತಾ ಇದ್ದೇವೆ. ಇವರು ಇಲ್ಲಿ ಈ ಚಿತ್ರದಲ್ಲಿ ಕಾಣ್ತಾ ಇದ್ದಾರಲ್ಲ, ಇವರು ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾಗಿರ್ತಾರೆ. ಎಲ್ಲಿಂದ ಎಲ್ಲಿವರೆಗೆ ಅಂತ ನೋಡಿದಾಗ 1947ರಿಂದ 1964ರವರೆಗೆ ಭಾರತ ದೇಶದ ಪ್ರಥಮ ಪ್ರಧಾನಿಯಾಗಿರೋದನ್ನು ನೋಡ್ತಾ ಇದ್ದೀರಾ. ನಂತರದಲ್ಲಿ ಎರಡನೆಯ ಪ್ರಮುಖ ವ್ಯಕ್ತಿ ಯಾರಪ್ಪ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಕಾಣ್ತೇವೆ. ಅವರ ಒಂದು ವಿಶೇಷವಾದಂತಹ ಕೋಟ್ ಏನಿದೆಯಪ್ಪ ಅಂದರೆ ಜೈ ಜವಾನ್ ಜೈ ಕಿಸಾನ್ ಅನ್ನೋದನ್ನು ಕಾಣ್ತೇವೆ. ಭಾರತ ದೇಶದ ಅತ್ಯಂತ ಪ್ರಾಮಾಣಿಕ ಸರಳ ಸಜ್ಜನ, ಅದಷ್ಟೇ ಅಲ್ಲದೆ ಅತ್ಯಂತ ಬಡ ಪ್ರಧಾನಿ ಯಾರಂದರೆ ಅವರೇ ಅಂತಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕಾಣ್ತೇವೆ. ಇವರು 1964ರಿಂದ 1966ರವರೆಗೆ ಇವರು ಎರಡನೆಯ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಲು ನೋಡ್ತಾ ಇದ್ದೇವೆ. ನೋಡ್ತಾ ಇರೋದು ನಾವು ಗುಜ್ಜರಿಲಾಲ್ ನಂದಾರ್ ಅವರನ್ನು ನೋಡ್ತಾ ಇದ್ದೇವೆ. ನಂತರದಲ್ಲಿ 1977ರಿಂದ 79ರವರೆಗೆ ನಾವು ನೋಡ್ತಾ ಇರೋದು ಮೊರಾರ್ಜಿ ದೇಸಾಯಿ ಅವರನ್ನು. ಇವರನ್ನು ಭಾರತದ ಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿಗಳು ನೋಡ್ತಾ ಇದ್ದೇವೆ. ಅವರೇ ಮೊರಾರ್ಜಿ ದೇಸಾಯಿ ಅವರ ಒಂದು ವಿಶೇಷತೆ ಏನಂದರೆ, ಅವರ ಹುಟ್ಟುಹಬ್ಬನ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಫೆಬ್ರವರಿ 29 ಆಚರಣೆ ಮಾಡ್ತೀವಿ. ಹಾಗಾಗಿ ಈ ಫೆಬ್ರವರಿ 29 ಅನ್ನೋದು ಲೀಫ್ ಇಯರ್ ಅಂದರೆ ಅಧಿಕ ವರ್ಷ ಆಗಿದ್ದರಿಂದ ಇವರ ಜನ್ಮದಿನವನ್ನು ಪ್ರತಿ 4 ವರ್ಷಗಳೊಮ್ಮೆ ಆಚರಣೆ ಮಾಡ್ತೀವಿ. ಇವರ ಒಂದು ವಿಶೇಷತೆಯನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಮೊರಾರ್ಜಿ ದೇಸಾಯಿ ಅವರು ಭಾರತ ಕಂಡಂತಹ ಕಾಂಗ್ರೆಸ್ಸೇತರ ಪ್ರಥಮ ಪ್ರಧಾನಮಂತ್ರಿಗಳಂತ ನೋಡ್ತಾ ಇದ್ದೀವಿ. ನಂತರದಲ್ಲಿ ನಾವು ನೋಡ್ತಾ ಇರೋದು 1979ರಿಂದ 80ರವರೆಗೆ ಭಾರತ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದವರು ಯಾರಪ್ಪ ಅಂದ್ರೆ ಇಲ್ಲಿ ಚರಣ್ ಸಿಂಗ್ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಇಂದಿರಾ ಗಾಂಧಿಯವರು 1980ರಿಂದ 84ರವರೆಗೆ ಅಂತ ಸೇವೆ ಸಲ್ಲಿಸಲು ನೋಡ್ತಾ ಇದ್ದೇವೆ. ಅವರ ಮಗ ಅಂತ ರಾಜೀವ್ ಗಾಂಧಿಯವರು 1984ರಿಂದ 89ರವರೆಗೆ ಭಾರತ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಲು ನೋಡ್ತಾ ಇದ್ದೇವೆ. ಹಾಗಾಗಿ ಆತ್ಮೀಯರೇ, ನಂತರದಲ್ಲಿ ನೋಡ್ತೀವಿ ವಿ.ಪಿ. ಸಿಂಗ್ ರವರು 1989ರಿಂದ 90ವರೆಗೆ ಅವರು ಭಾರತ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಲು ಕಾಣ್ತಾ ಇದ್ದೀವಿ. ನಂತರದಲ್ಲಿ ನೋಡಿ, ಚಂದ್ರಶೇಖರ್ ಅವರು 1990-91ರ ಇಸ್ವಿಯಲ್ಲಿ ಇವರು ಭಾರತ ದೇಶದ ಪ್ರಧಾನಿಗಳಾಗಿ ಸೇವೆ ಸಲ್ಲಿಸಲು ನೋಡ್ತಾ ಇದ್ದೀವಿ. ಯಾವಾಗ ಭಾರತ ದೇಶ ಒಂದು ಆರ್ಥಿಕತೆ ಅತ್ಯಂತ ತಳಮಟ್ಟಕ್ಕೆ ಹೋಗಿತ್ತು ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಪ್ರಧಾನಮಂತ್ರಿ ವಿಶೇಷ ಕೆಲಸ ಕಾರ್ಯ ಮಾಡಿದವರು ಯಾರಪ್ಪ ಅಂದ್ರೆ ದಕ್ಷಿಣ ಭಾರತದಿಂದ ಪ್ರಥಮ ಬಾರಿಗೆ ಪ್ರಧಾನಮಂತ್ರಿ ಆದವರು ಯಾರಪ್ಪ ಅಂದ್ರೆ ಆಂಧ್ರ ಪ್ರದೇಶದ ವ್ಯಕ್ತಿಯಾದಂತಹ ಪಿ.ವಿ. ನರಸಿಂಹರಾವ್ ಅವರನ್ನು ನೋಡ್ತಾ ಇದ್ದೇವೆ. ಹಾಗಾಗಿ 1991ರಿಂದ 96ರವರೆಗೆ ಭಾರತ ದೇಶವನ್ನು ಆರ್ಥಿಕತೆಯ ಆ ಒಂದು ತಳದಿಂದ ಮೇಲ್ಮಟ್ಟಕ್ಕೆ ಎತ್ತಿದವರು ಯಾರಪ್ಪ ಅಂದರೆ ದಕ್ಷಿಣ ಭಾರತದಿಂದ ಪ್ರಥಮ ಬಾರಿಗೆ ಆಯ್ಕೆಯಾದಂತಹ ಪಿ.ವಿ. ನರಸಿಂಹರಾವ್ ಅಂತ ನೋಡ್ತಾ ಇದ್ದೇವೆ. ಆ ಒಂದು ಸಂದರ್ಭದಲ್ಲಿ ಹಣಕಾಸು ಸಚಿವರು ಯಾರಾಗಿದ್ದರು ಅಂದರೆ ನಾವು ನೋಡ್ತಾ ಇದ್ದೇವೆ ಅವರೇ ಅಂತಲ್ಲ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಂಥ ಮನಮೋಹನ್ ಸಿಂಗ್ ಅವರು ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ಇವರ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ LPG ಜಾರಿಗೆ ಬಂದಿತ್ತು ಅಂತ ನೋಡ್ತಾ ಇದ್ದೇವೆ. LPG ಅಂದರೆ ಮೊದಲನೇದಾಗಿ ಲಿಬರಲೈಸೇಷನ್ ಅಂತ ನೋಡ್ತಾ ಇದ್ದೇವೆ, ಅದನ್ನು ಉದಾರೀಕರಣ ಅಂತ ಹೇಳ್ತೇವೆ. ಎರಡನೇದಾಗಿ ಪ್ರೈವೇಟೈಸೇಷನ್ ಅಂತ ಹೇಳ್ತೇವೆ, ಖಾಸಗೀಕರಣ ಅಂತ ಹೇಳಿದ್ದೇವೆ. ಮೂರನೇದಾಗಿ ನೋಡ್ತಾ ಇದ್ದೇವೆ ಅದು ಗ್ಲೋಬಲೈಸೇಷನ್ ಅಂತ, ಜಾಗತೀಕರಣ. ಹಾಗಾಗಿ ಇಲ್ಲಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಭಾರತದಲ್ಲಿ ಕಂಡಿದ್ದು ಯಾವಾಗ ಅಂದರೆ ಇವರು ಅಂತಲ್ಲ ಪಿ.ವಿ. ನರಸಿಂಹರಾವ್ ಅವರ ಆಡಳಿತದಲ್ಲಿ ಅಂತ ನೋಡ್ತಾ ಇದ್ದೇವೆ. ಇನ್ನೊಂದು ವಿಶೇಷವಾಗಿ ಇವರ ನಂತರದಲ್ಲಿ ನಾವೆಲ್ಲರೂ ಕನ್ನಡಿಗರು ಹೆಮ್ಮೆ ಪಡೆಯುವಂಥದ್ದು ವಿಶೇಷ ಅಂದರೆ ಕರ್ನಾಟಕದಿಂದ ಇಲ್ಲಿವರೆಗೆ ಒಬ್ಬರೇ ಒಬ್ಬರು ಅಂತಾರಲ್ಲ ಭಾರತ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರೇ ನಿಮ್ಮ ಎಲ್ಲರ ಮೆಚ್ಚಿನ ಪ್ರಧಾನಿಗಳಾದಂತಹ H.ಡಿ. ದೇವೇಗೌಡರು ಅಂತ ನೋಡ್ತಾ ಇದ್ದೇವೆ. ಇವರು
96ರಿಂದ 97ರವರೆಗೆ ಭಾರತ ದೇಶದಲ್ಲಿ ಕರ್ನಾಟಕದಿಂದ ಏಕೈಕ ವ್ಯಕ್ತಿ ಅಂತಲ್ಲ ಇಲ್ಲಿಯವರೆಗೂ ಪ್ರಧಾನಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಹಾಸನ ಜಿಲ್ಲೆಗೆ ಸಂಬಂಧಪಟ್ಟವರು ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ ಇಲ್ಲಿ ಗುಜ್ಜರಿಲಾಲ್ ಅವರು 1997 98ರವರೆಗೆ ಸೇವೆ ಸಲ್ಲಿಸ್ತಾ ನೋಡ್ತೇವೆ. ನಂತರದಲ್ಲಿ ಭಾರತ ಕಂಡಂತಹ ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಭಾರತ ದೇಶಕ್ಕೆ ಇಡೀ ಬದುಕನ್ನು ಮುಡಿಪಾಗಿಟ್ಟಂಥ ಬ್ರಹ್ಮಚಾರಿ ಯಾರು ನೋಡ್ತಾ ಇದ್ದೇವೆ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ನೋಡ್ತಾ ಇದ್ದೇವೆ. ಸುಮಾರು ಇಲ್ಲಿ 1998ರಿಂದ 2004ರವರೆಗೆ ಅಂತಲ್ಲ ಅವರು ಸೇವೆ ಸಲ್ಲಿಸ್ತಾರೆ ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ಅವರ ಜನ್ಮದಿನ ಯಾವುದಂದರೆ ಡಿಸೆಂಬರ್ 25. ಡಿಸೆಂಬರ್ 25 ಗುಡ್ ಗವರ್ನೆನ್ಸ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಭಾರತದಲ್ಲಿ ಆತ್ಮೀಯರೇ. ಇವರು ಭಾರತ ಜನತಾ ಪಾರ್ಟಿಗೆ ಸಂಬಂಧಪಟ್ಟಿದ್ದವರು, ಫೌಂಡರ್ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ಸುಮಾರು 10 ವರ್ಷಗಳ ಕಾಲ ಅಂದರೆ 2004ರಿಂದ 2014ವರೆಗೆ ಸುಮಾರು 10 ವರ್ಷಗಳ ಕಾಲ ಭಾರತ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದವರು ಯಾರಪ್ಪ ಅಂದರೆ ಅವರೇ ಮನಮೋಹನ್ ಸಿಂಗ್ ಅಂತ ನೋಡ್ತಾ ಇದ್ದೇವೆ. ಅದಷ್ಟೇ ಅಲ್ಲದೆ ಭಾರತ ದೇಶದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬ್ಯಾಂಕ್ ಅಂತ ಕರಿತೀವಲ್ಲ, ಆ ಒಂದು ಬ್ಯಾಂಕಿಗೆ ಗವರ್ನರ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಆತ್ಮೀಯರೇ. ಹಾಗಾಗಿ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯಿತು ಅಂತ ನೋಡಿದ್ರೆ 1934ರ ಆ್ಯಕ್ಟ್ ಮುಖಾಂತರ 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು. ನಂತರದಲ್ಲಿ 1949ರಲ್ಲಿ ಇದು ರಾಷ್ಟ್ರೀಕರಣಗೊಂಡಿತ್ತು ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ 2014ರಿಂದ ಪ್ರಸ್ತುತವಾಗಿ 3ನೇ ಬಾರಿಗೆ ಭಾರತ ದೇಶದಲ್ಲಿ ಉತ್ತಮ ಆಡಳಿತ ನೀಡ್ತಾ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಂಥ ವ್ಯಕ್ತಿ ಯಾರು ಅಂದರೆ ಅವರೇ ನೋಡ್ತಾ ಇದ್ದೇವೆ, ನರೇಂದ್ರ ಮೋದಿ ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ಆತ್ಮೀಯರೇ, ಇಲ್ಲಿವರೆಗೆ ಭಾರತ ಸ್ವಾತಂತ್ರ್ಯಗೊಂಡ ಹಿಡ್ಕೊಂಡು ಇಲ್ಲಿವರೆಗೆ ಪ್ರಮುಖವಾಗಿ ಅಂತಾರಲ್ಲ ಜವಾಹರ್ಲಾಲ್ ನೆಹರು ಮೊದಲ ಪ್ರಧಾನಿಯಿಂದ ಹಿಡ್ಕೊಂಡು ಈಗ ಪ್ರಸ್ತುತವಾಗಿರುವಂಥ ನರೇಂದ್ರ ಮೋದಿಯವರೆಗೆ ಸಂಪೂರ್ಣವಾಗಿ ಇವರನ್ನು ನೋಡ್ತಾ ಇದ್ದೇವೆ. ಯಾಕೆ ಇವರ ಬಗ್ಗೆ ಏನಂತಲ್ಲ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಈ ಲೋಕಪಾಲ್ ಲೋಕಾಯುಕ್ತ ಸಂಸ್ಥೆ ಜಾರಿಗೆ ಬಂದಿದ್ದರಿಂದ ಇಂಥ ವ್ಯಕ್ತಿಯನ್ನು ಕೂಡ ಈ ಒಂದು ಚೌಕಟ್ಟಿನಲ್ಲಿ ಇಡಲಾಗಿದೆ. ಹಾಗಾಗಿ 2013ರ ಈ ಒಂದು ಕಾಯ್ದೆ ಅತ್ಯಂತ ವಿಶೇಷವಾಗಿದೆ ಅಂತ ನಾನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ ಆತ್ಮೀಯರೇ. ನಂತರದಲ್ಲಿ ನೋಡಿ ಈ ಒಂದು ವಿರೋಧಿ ಆಂದೋಲನದ ಮೂಲಕ ನಾಗರಿಕ ಸಮಾಜದ ಸರ್ಕಾರದ ಮೇಲೆ ಉಂಟು ಮಾಡಿದಂಥ ಒತ್ತಡ ಈ ಒಂದು ಮಸೂದೆ ಸಂಸತ್ತಿನಲ್ಲಿ ಅಂಗೀಕಾರಕ್ಕೆ ಪ್ರಮುಖ ಕಾರಣ ಅಂತ. ಯಾವಾಗ ಒಂದು ಭಾರತ ದೇಶದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿ ಈ ಅಣ್ಣಾ ಹಜಾರೆಯವರ ಒಂದು ನೇತೃತ್ವದಲ್ಲಿ ಈ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಇಡೀ ಭಾರತದ ನವತರುಣದಲ್ಲಿ ಒಂದು ದೇಶ ಪ್ರೇಮದ ಒಂದು ಕಿಚ್ಚನ್ನು ಹೊಚ್ಚಿಸಿತು. ಹಾಗಾಗಿ ಈ ಒಂದು ಆಂದೋಲನದ ಕೂಸು ಯಾರಪ್ಪ ಅಂದರೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಒಂದು ಅವರೇ ಅಂತಲ್ಲ ಅರವಿಂದ್ ಕೇಜ್ರಿವಾಲ್ ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ಈ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದು ಪ್ರೋತ್ಸಾಹ ಸಿಕ್ಕಿದ್ದು ಯಾವಾಗ ಅಂದರೆ ಇದೇ ಒಂದು ಭ್ರಷ್ಟಾಚಾರದ ಆಂದೋಲನದಿಂದ ಅಂತ ನೋಡ್ತಾ ಇದ್ದೇವೆ. ಭಾರತ ದೇಶದ ಪ್ರಥಮ IPS ಅಧಿಕಾರಿ ಯಾರಪ್ಪ ಅಂದರೆ ಕಿರಣ್ ಬೇಡಿ ಅಂತ ನೋಡ್ತಾ ಈ ಪಕ್ಕದಲ್ಲಿ ಅವರು 1971ರ ಒಂದು ಬ್ಯಾಚ್ನಲ್ಲಿ ಅವರು IPS ಅಧಿಕಾರಿಯಾಗಿ ಭಾರತ ದೇಶದ ಮೊದಲ ಮಹಿಳಾ IPS ಅಧಿಕಾರಿ ಅಂತ ನೋಡ್ತಾ ಇದ್ದೇವೆ. ಡೈನಾಮಿಕ್ ಗರ್ಲ್ ಆಗಿ ಅಂತಲ್ಲ ಅದ್ಭುತವಾಗಿ ಅಂತ ಭಾರತ ದೇಶಕ್ಕೆ ಸೇವೆ ಸಲ್ಲಿಸಿದವರು. ಇಂಥ ವ್ಯಕ್ತಿಗಳ ಒಂದು ಹೋರಾಟದಿಂದ ಏನಾಗಿತ್ತು ಅಂದರೆ ಭಾರತದಲ್ಲಿ ಲೋಕಪಾಲ್ ಮತ್ತು ಲೋಕಾಯುಕ್ತ ಅನ್ನುವಂಥ ಸಂಸ್ಥೆ ಜಾರಿಗೆ ಬಂದದ್ದು ಅಂತ ಇಲ್ಲಿ ನಿಮಗೆ ಅಂತಲ್ಲ ಮನವರಿಕೆ ಮಾಡ್ತಾ ಇದ್ದೇನೆ ಆತ್ಮೀಯರೇ. ಹಾಗಾಗಿ ಇಂಥ ಒಂದು ಪ್ರಮುಖವಾದಂಥ ಸಂಸ್ಥೆ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ನಾವು ನೋಡ್ತಾ ಹೋದರೆ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಲೋಕಾಯುಕ್ತ ಆ್ಯಂಡ್ ಲೋಕಪಾಲ್ ಬಗ್ಗೆ ನೋಡ್ತಾ ಹೋದಾಗ ಈ ಒಂಬಡ್ಸ್ಮನ್ ಸಂಸ್ಥೆಯ ಮೂಲವನ್ನು ನಾವು ಸ್ಕ್ಯಾಂಡಿನೇವಿಯನ್ ದೇಶಗಳಲ್ಲಿ ಗುರುತಿಸಬಹುದು. ಹಾಗಾಗಿ ಆತ್ಮೀಯರೇ, ಒಂಬಡ್ಸ್ಮನ್ ಸಂಸ್ಥೆ ಯಾವಾಗ ಒಂದು ಪ್ರಥಮ ಬಾರಿಗೆ ಜಾರಿಗೆ ಬಂತು ಅಥವಾ ಸ್ಥಾಪಿಸಲ್ಪಡ್ತು ಅಂದರೆ ನಾವಿಲ್ಲಿ ನೋಡ್ತಾ ಇದ್ದೇವೆ 1809ರಲ್ಲಿ ಇದು ಅಂತಲ್ಲ ಜಾರಿಗೆ ಬಂದಿರೋ ನೋಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಾ, ಅದು ಯಾವುದು ಅಂದರೆ ಸ್ಕ್ಯಾಂಡಿನೇವಿಯನ್ ದೇಶಗಳನ್ನು ನೀವು ಈ ಚಿತ್ರದಲ್ಲಿ ಮ್ಯಾಪಲ್ಲಿ ಕಾಣ್ತಾ ಇದ್ದೀರಾ ಆತ್ಮೀಯರೇ. ಹಾಗಾಗಿ 1809ರಲ್ಲಿ ಪ್ರಥಮ ಬಾರಿಗೆ ಪ್ರಪಂಚದಲ್ಲಿ ಇದು ಜಾರಿಗೆ ಬಂದಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ಒಂದು ಚಿತ್ರದಲ್ಲಿ ಇವೇನು ಕಾಣ್ತಾ ಇದ್ದೀರಾ ಅಂದ್ರೆ ವರ್ಲ್ಡ್ ಮ್ಯಾಪನ್ನು ಕಾಣ್ತಾ ಇದ್ದೀರಾ ಆತ್ಮೀಯರೇ. ಈ ವರ್ಲ್ಡ್ ಮ್ಯಾಪ್ ಬಗ್ಗೆ ಯಾಕೆ ಅಂದರೆ ಸ್ಕ್ಯಾಂಡಿನೇವಿಯನ್ ದೇಶಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಅರಿವಾಗಬೇಕಾದ್ರೆ ನಮಗೆ ವರ್ಲ್ಡ್ ಜಿಯೋಗ್ರಫಿ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಈ ಚಿತ್ರದಲ್ಲಿ ಏನು ನೀವು ಕಾಣ್ತಾ ಇದ್ದೀರಲ್ಲ ಇದು ಅಂತಲ್ಲ ವರ್ಲ್ಡ್ ಜಿಯೋಗ್ರಫಿಯನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಈ ಭಾಗದಲ್ಲಿ ಏನು ನೀವು ಕಾಣ್ತಾ ಇದ್ದೀರಲ್ಲ ಇದು ಅಂತಲ್ಲ ಪ್ರಪಂಚದ ಅತ್ಯಂತ ದೊಡ್ಡದಾದಂತಹ ಖಂಡ, ದ ಬಿಗ್ಗೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್, ದಟ್ ಈಸ್ ಏಷ್ಯಾವನ್ನು ನೋಡ್ತಾ ಇದ್ದೀರಾ. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ನಾವು ಭಾರತ ದೇಶವನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ನಂತರದಲ್ಲಿ ಇದು ಮೊದಲನೇ ಏರಿಯಾ ವೈಸ್ ಮೊದಲನೇದಾಗಿ ದೊಡ್ಡದಾದರೆ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಆಫ್ರಿಕಾ ಖಂಡವನ್ನು ನೋಡ್ತಾ ಇದ್ದೇವೆ. ಆಫ್ರಿಕಾ ಖಂಡ ಎರಡನೇ ಒಂದು ದೊಡ್ಡದಾದಂಥ ಖಂಡವನ್ನು ನೋಡ್ತಾ ಇದ್ದೇವೆ. ನಂತರದಲ್ಲಿ ನಾವು ನೋಡ್ತಾ ಇರೋದು ನಾರ್ತ್ ಅಮೇರಿಕಾ ಅಂತ ನೋಡ್ತಾ ಇದ್ದೇವೆ. ನಾಲ್ಕನೇದಾಗಿ ನಾವು ನೋಡ್ತಾ ಇರೋದು ಸೌತ್ ಅಮೇರಿಕಾ ಅಂತ ನೋಡ್ತಾ ಇದ್ದೇವೆ. ನಂತರದಲ್ಲಿ ಐದನೇದಾಗಿ ಅಂಟಾರ್ಟಿಕಾ ಖಂಡವನ್ನು ನೋಡ್ತಾ ಇದ್ದೇವೆ. ಆರನೇದಾಗಿ ಯುರೋಪನ್ನು ನೋಡ್ತಾ ಇದ್ದೇವೆ. ಅತ್ಯಂತ ಚಿಕ್ಕದಾದ ಖಂಡ ಯಾವುದು ಅಂದರೆ ಅದುವೇ ಆಸ್ಟ್ರೇಲಿಯಾ ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ಆತ್ಮೀಯರೇ,
ಈ ಪೊಲಿಟಿಕಲ್ ಸೈನ್ಸನ್ನು ಅಧ್ಯಯನ ಮಾಡುವಾಗ ಇಡೀ ಭೂಗೋಳಶಾಸ್ತ್ರದ ಬಗ್ಗೆ ಸಂಪೂರ್ಣವಾಗಿ ಪೊಲಿಟಿಕಲ್ ಮ್ಯಾಪ್ ಬಗ್ಗೆ ನಮಗೆ ಸಂಪೂರ್ಣವಾಗಿ ಅರಿವಿರಬೇಕಾಗುತ್ತೆ. ಹಾಗಾಗಿ ಈ ಏಷ್ಯಾ ಖಂಡದಲ್ಲಿ ಎಷ್ಟು ಒಂದು ದೇಶಗಳು ಬರ್ತಾವಂದ್ರೆ ಇಲ್ಲಿ 48 ದೇಶಗಳು ಅಂತ ನೋಡ್ತಾ ಇದ್ದೇವೆ. ಈ ದಕ್ಷಿಣ ಭಾಗದಲ್ಲಿ ಕಾಣುವಂಥ ಏಷ್ಯಾ ಖಂಡದಲ್ಲಿ ಕಾಣುವಂಥ ಭಾರತ ದೇಶ ಇಲ್ಲಿ ಕೆಳಗಡೆ ಏನಂತಲ್ಲ ನಾವು ಇಂಡಿಯನ್ ಓಷನ್ ನೋಡ್ತಾ ಇದ್ದೇವೆ, ಹಿಂದೂ ಮಹಾಸಾಗರ ಅಂತ ನೋಡ್ತಾ ಇದ್ದೇವೆ. ಇಲ್ಲಿ ಬಲಗಡೆ ಏನು ನೋಡ್ತಾ ಇದ್ದೇವೆ, ಬೇ ಆಫ್ ಬೆಂಗಾಲಲ್ಲಿ ಇಲ್ಲಿ ಅಂಡಮಾನ್ ನಿಕೋಬಾರ್ ನೋಡ್ತಾ ಇದ್ದೇವೆ. ನಂತರದಲ್ಲಿ ಅರೇಬಿಯನ್ ಸಿಯಲ್ಲಿ ಲಕ್ಷದ್ವೀಪ ನೋಡ್ತಾ ಇದ್ದೇವೆ. ಇದು ಭಾರತದ ಬಗ್ಗೆ ಒಂದು ಸ್ವಲ್ಪ ಸಂಪೂರ್ಣವಾದಂಥ ವಿವರ ನಿಮಗೆ ಗೊತ್ತಿರಬೇಕು. ಇಲ್ಲೇನು ನೀವು ಕಾಣ್ತಾ ಇದ್ದಿಲ್ಲ, ಇದು ಸ್ಪೆಸಿಫಿಕ್ ಓಷನ್ ಅಂತ ನೀವು ಕಾಣ್ತಾ ಇದ್ದೀರಾ. ಇಲ್ಲಿ ಇಕ್ವೇಟೋರ್ ಅಂದರೆ ಸಮಭಾಜಕ ವೃತ್ತವನ್ನು ಕಾಣ್ತಾ ಇದ್ದೀರಾ. ಇಲ್ಲಿ ಟ್ರೋಪಿಕ್ ಆಫ್ ಕ್ಯಾನ್ಸರ್ 23.5 ಸೌತಲ್ಲಿ ಏನೋ ನೋಡ್ತಾ ಇದ್ದೀರಾ ಅಂದ್ರೆ ಇದು ಟ್ರೋಪಿಕ್ ಆಫ್ ಕ್ಯಾಪ್ರಿಕಾನ್ ಅನ್ನು ನೋಡ್ತಾ ಇದ್ದೀರಾ. ಹಾಗಾಗಿ ಮಕರ ಸಂಕ್ರಾಂತಿ ವೃತ್ತ ಅಂತ ನೋಡ್ತೇವೆ. ಇಲ್ಲಿ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂದರೆ 23.5 ನಾರ್ತ್ ಏನು ನೋಡ್ತಾ ಇದ್ರಲ್ಲ ಇದು ಅಂತಾರಲ್ಲ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ. ಹಾಗಾಗಿ ಈ ವರ್ಲ್ಡ್ ಮ್ಯಾಪ್ ಬಗ್ಗೆ ನೀವು ಸಂಪೂರ್ಣವಾಗಿ ಇದ್ದಾಗ ಎಲ್ಲಿ ಅಂತಲ್ಲ ಈ ಸ್ಕ್ಯಾಂಡಿನೇವಿಯನ್ ದೇಶಗಳು ಬರ್ತವೆ ಅನ್ನೋದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ನಿಮಗೆ ಈ ಚಿತ್ರದ ಮುಖಾಂತರ ನೀವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪೊಲಿಟಿಕಲ್ ಸೈನ್ಸನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ನಾವು ಪ್ರಮುಖವಾಗಿ ಪೊಲಿಟಿಕಲ್ ಮ್ಯಾಪ್ ಆಫ್ ದ ವರ್ಲ್ಡ್ ಬಗ್ಗೆ ತಮಗೆಲ್ಲ ಅರಿವಿರಲಿ. ಆವಾಗ ಮಾತ್ರ ಆ ಕಾನ್ಸೆಪ್ಟ್ಗಳು ಸಂಪೂರ್ಣವಾಗಿ ಅರಿವಾಗುತ್ತೆ ಅನ್ನೋ ಉದ್ದೇಶದಿಂದ ಸಂಪೂರ್ಣವಾಗಿ ಇಲ್ಲಿ ಅಂತಾರಲ್ಲ ಪೊಲಿಟಿಕಲ್ ಮ್ಯಾಪ್ ಬಗ್ಗೆ ವಿವರಣೆಯನ್ನು ನೀಡಿದ್ದೇನೆ ಆತ್ಮೀಯರೇ. ನಂತರದಲ್ಲಿ ನೋಡಿ, ಕಾನೂನು ಬಾಹಿರವಾದ ಅಥವಾ ಅನುಚಿತವಾದ ಅನ್ಯಾಯದಿಂದ ಕೂಡಿದಂಥ ಹಾಗೂ ದಮನಕಾರಿಯಾದಂಥ ಆಡಳಿತ ಕ್ರಮಗಳಿಂದ ನೊಂದವರಿಗೆ ಪರಿಹಾರ ನೀಡುವಂಥ ಉದ್ದೇಶ ಇಲ್ಲಿ ಅತ್ಯಂತ ಪ್ರಮುಖವಾಗಿ ತಾವು ಗಮನಿಸಬೇಕು. ಯಾವ ಕಾರಣಕ್ಕಾಗಿ ಈ ಲೋಕಾಯುಕ್ತ ಅಥವಾ ಲೋಕಪಾಲ್ ಸಂಸ್ಥೆ ಜಾರಿಗೆ ಬಂತು, ವಾಟ್ ಇಸ್ ದ ಪರ್ಪಸ್ ಬಿಹೈಂಡ್ ದ್ಯಾಟ್ ಅಂತ ನಾವು ನೋಡ್ತಾ ಹೋದಾಗ, ಯಾವಾಗ ಯಾವುದೇ ಒಂದು ದೇಶದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಅತಿಯಾದಾಗ, ನಂತರದಲ್ಲಿ ಅನುಚಿತವಾದಂಥವಾಗಿರಬಹುದು ಮತ್ತು ಅನ್ಯಾಯದಿಂದ ಕೂಡಿದಂಥ ದಮನಕಾರಿ ಅಂತ ಆಡಳಿತ ಕ್ರಮ ಯಾವಾಗ ದೇಶದಲ್ಲಿ ಕಾಣುತ್ತೋ ಆ ಒಂದು ನೊಂದವರಿಗೆ ಪರಿಹಾರ ಕ್ರಮವೇ ಅದು ಅಂತ ಲೋಕಪಾಲ್ ಅಂತೂ ಲೋಕಾಯುಕ್ತರ ಉದ್ದೇಶ ಅಂತ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲಿ ನೋಡಿ, ಒಂಬಡ್ಸ್ಮನ್ ಸಂಸ್ಥೆ ಏನಿದೆಯಲ್ಲ ಅದು ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣಾ ಸಂಸ್ಥೆ ಅಂತ ಅತ್ಯಂತ ಸರಳವಾಗಿ ಹೇಳ್ಬೋದು. ಈ ಒಂಬಡ್ಸ್ಮನ್ ಸಂಸ್ಥೆ ಅಂತ ಅತ್ಯಂತ ಕನ್ಫ್ಲಿಕ್ಟ್ ಆಗಿ ಅಂತ ಬೇಕಾಗಿಲ್ಲ, ಸಿಂಪಲ್ ಲ್ಯಾಂಗ್ವೇಜ್ ಅಂತ ಸರಳ ಭಾಷೆಯಲ್ಲಿ ಹೇಳಬೇಕಂದ್ರೆ ಸಾರ್ವಜನಿಕರ ಒಂದು ಕುಂದುಕೊರತೆಗಳನ್ನು ನಿವಾರಣೆ ಮಾಡುವಂಥ ಸಂಸ್ಥೆ ಅಂತ ನಾವಿಲ್ಲಿ ಅತ್ಯಂತ ಸರಳವಾಗಿ ಅಂತಲ್ಲ ವಿವರಣೆಯನ್ನು ನೀಡಬಹುದಾಗಿದೆ ಆತ್ಮೀಯರೇ. ನಂತರದಲ್ಲಿ ನೋಡಿ, ಇಲ್ಲಿ ಪ್ರಮುಖವಾಗಿ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಾರಿಗೆ ಬಂತು ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ನಾವು ವರ್ಲ್ಡ್ ಮ್ಯಾಪಲ್ಲಿ ಇಲ್ಲಿವರೆಗೆ ನೋಡಿದಂಥ ಫಿನ್ಲ್ಯಾಂಡನ್ನು ನೋಡ್ತೇವೆ, ಡೆನ್ಮಾರ್ಕ್ ಅಂತ ನೋಡ್ತೇವೆ, ನಾರ್ವೆ, ನ್ಯೂಜಿಲ್ಯಾಂಡ್, ಬ್ರಿಟನ್ ರಾಷ್ಟ್ರಗಳಲ್ಲಿ ಕ್ರಮವಾಗಿ 1919, 1953, 1963, 1962, 1967 ಹೀಗೆ ಕ್ರಮವಾಗಿ ಅಂತಲ್ಲ ಈ ಒಂಬಡ್ಸ್ಮನ್ ಸಂಸ್ಥೆ ಅಂತಲ್ಲ ಪ್ರಪಂಚದಲ್ಲಿ ಯಾವಾಗ ಅಂತಲ್ಲ ಅಸ್ತಿತ್ವಕ್ಕೆ ಬಂತು ಅಂತ ನಾವು ಕ್ರಮವಾಗಿ ಇಲ್ಲಿ ನೋಡ್ತಾ ಇದ್ದೇವೆ ಆತ್ಮೀಯರೇ. ಈಗ ಸಾಮಾನ್ಯವಾಗಿ ಇಲ್ಲಿ ಈ ಪ್ರಮುಖವಾದಂತಹ ಈ ಇಸ್ವಿಗಳು ಅಂತಲ್ಲ ನಿಮಗೆ ಗೊತ್ತಿರಬೇಕಾಗತ್ತಂದ್ರೆ ಪ್ರಪಂಚದಲ್ಲಿ ಯಾವಾಗ ಅಂತಲ್ಲ ಈ ಒಂದು ಸಂಸ್ಥೆಗಳು ಅಂತಲ್ಲ ಜಾರಿಗೆ ಬಂದದು ಅಂತ ಗೊತ್ತಾದಾಗ ಆವಾಗ ಭಾರತದ ಒಂದು ಹಿನ್ನೆಲೆ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಅರಿವಾಗ್ತಾ ಹೋಗುತ್ತೆ. ನಂತರದಲ್ಲಿ ನೋಡಿ, ಭಾರತದಲ್ಲಿ ಲೋಕಪಾಲ್ ನಡೆದು ಬಂದಂಥ ಹಾದಿ ಹೇಗೆ ನಡೆದು ಬಂತು ಅಂತ ನಾವು ಹಿನ್ನೆಲೆಯನ್ನು ನೋಡ್ತಾ ಹೋದರೆ, ಭಾರತದಲ್ಲಿ ಒಂಬಡ್ಸ್ಮನ್ ಸಂಸ್ಥೆ ಅಂದರೆ ಲೋಕಪಾಲ್ ಅಥವಾ ಲೋಕಾಯುಕ್ತ ಅಂತ ಕರಿತೇವೆ. ಈ ಒಂದು ಸಂಸ್ಥೆ ಭಾರತದಲ್ಲಿ ಒಂಬಡ್ಸ್ಮನ್ ಮಾದರಿಯ ಒಂದು ಸಂಸ್ಥೆಯನ್ನು ಸ್ಥಾಪಿಸುವ ಚಿಂತನೆ ಭಾರತದ ಪ್ರಥಮ ಅಟಾರ್ನಿ ಜನರಲ್ ಆದಂತಹ MC ಶೆಟಲ್ವಾಡ್ರವರು ಅಖಿಲ ಭಾರತ ವಕೀಲರ ಸಮ್ಮೇಳನದಲ್ಲಿ ಮಾಡಿದಂಥ ತಮ್ಮ ಭಾಷಣದಲ್ಲಿ ಪ್ರಥಮ ಬಾರಿಗೆ ಅಂತಾರಲ್ಲ ವ್ಯಕ್ತಪಡಿಸಿದರು ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ಯಾರ ಒಂದು ಪರಿಕಲ್ಪನೆ ಅಂದಾಗ ಭಾರತದ ಪ್ರಥಮ ಅಟಾರ್ನಿ ಜನರಲ್ ಅಂತ ನಾವು ಹೇಳ್ತಾ ಇದ್ದೇವೆ. ನಾವು ಈ ಹಿನ್ನೆಲೆಯಲ್ಲಿ ಹಿಂದೆ ನಾವು ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಈ ಭಾರತ ಸಂವಿಧಾನದಲ್ಲಿ ಯಾವ ಒಂದು ವಿಧಿಯ ಮುಖಾಂತರ ಅಟಾರ್ನಿ ಜನರಲ್ ಬಗ್ಗೆ ನೆನಪಿಸ್ಕೊಳ್ತೇವೆ ಅಂದ್ರೆ ಆರ್ಟಿಕಲ್ 76 ಅಂತ ನೋಡ್ತೇವೆ. ಅಡ್ವೊಕೇಟ್ ಜನರಲ್ ಅಂತ ನೋಡಿದಾಗ 165 ಆರ್ಟಿಕಲ್ ಅಂತ, ಇವೆರಡು ಪ್ರಮುಖವಾದಂಥ ಆರ್ಟಿಕಲ್ ನಿಮಗೆ ನೆನಪಿರಲೇಬೇಕು. ನಂತರದಲ್ಲಿ ನೋಡಿ, ಲೋಕಪಾಲ್ ಎಂಬಂಥ ಪದವನ್ನು 1963 1963ಯಲ್ಲಿ ಇಲ್ಲಿ LM ಸಿಂಘ್ವೀರ್ ಅವರು ಪ್ರಥಮ ಬಾರಿಗೆ ಇದನ್ನು ಬಳಸಿದ್ರು ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಭಾರತದಲ್ಲಿ ಈ ಲೋಕಪಾಲ್ ಮತ್ತು ಲೋಕಾಯುಕ್ತ ಅನ್ನುವಂಥ ಸಂಸ್ಥೆ ಯಾವ ರೀತಿಯಾಗಿ ಅದು ಜಾರಿಗೆ ಬಂತು ಅಂತ ಸಂಪೂರ್ಣವಾದ ಪರಿಕಲ್ಪನೆಯನ್ನು ಇಲ್ಲಿ ನಿಮಗೆ ನೀಡ್ತಾ ಬರ್ತಾ ಇದ್ದೇನೆ ಆತ್ಮೀಯರೇ. ನಂತರದಲ್ಲಿ ನೋಡಿ, ಈ ಮೊರಾರ್ಜಿ ದೇಸಾಯಿಯವರ ಅಧ್ಯಕ್ಷತೆಯಲ್ಲಿ ಪ್ರಥಮ ಆಡಳಿತ ಸುಧಾರಣಾ ಆಯೋಗವು ಕೇಂದ್ರದಲ್ಲಿ ಲೋಕಪಾಲ್ ಮತ್ತು ರಾಜ್ಯಗಳಲ್ಲಿ ಲೋಕಾಯುಕ್ತ ಎಂಬಂಥ ಸಂಸ್ಥೆಯನ್ನು ಸ್ಥಾಪಿಸಲು 1966ರಲ್ಲಿ 1966 ಅಂತಲ್ಲ ಶಿಫಾರಸು ಮಾಡಿದ್ದನ್ನು ನಾವಿಲ್ಲಿ ಮನಗಾಣ್ತಾ ಇದ್ದೇವೆ.
ನಂತರದಲ್ಲಿ ನೋಡಿ ಈ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಿದ ಸರ್ಕಾರವು ಲೋಕಪಾಲ್ ಮತ್ತು ಲೋಕಾಯುಕ್ತ ಮಸೂದೆಯನ್ನು ಸಿದ್ಧಪಡಿಸಿ 1968ರಲ್ಲಿ ಸಂಸತ್ನಲ್ಲಿ ಮಂಡಿಸಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಆತ್ಮೀಯರೇ, ಇದು ಫಸ್ಟ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಕಮಿಷನಲ್ಲಿ ಏನೆಲ್ಲ ಅಂಶಗಳು ಒಳಗೊಂಡಿತ್ತು ಅಂತ ಈ ಒಂದು ಚಾರ್ಟ್ ಮುಖಾಂತರ ತಾವು ನೋಡ್ತಾ ಬರ್ತಾ ಇದ್ದೀರಾ. ನಂತರದಲ್ಲಿ ನೋಡಿ ನಾನೀಗ ನೆನಪಿಸ್ತಾ ಇರೋದು ಯಾರಪ್ಪ ಅಂದರೆ ಮೊರಾರ್ಜಿ ದೇಸಾಯಿ ಅವರ ಬಗ್ಗೆ ಪರಿಕಲ್ಪನೆ ಇದೆ. ಹಾಗಾಗಿ ಭಾರತ ದೇಶ ಕಂಡಂಥ ಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿಗಳು ಯಾರಪ್ಪ ಅಂದರೆ ಅವರೇ ಮೊರಾರ್ಜಿ ದೇಸಾಯಿ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ. ಇವರು 4th ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ನಾವಿಲ್ಲಿ ನೋಡ್ಬೋದು. ಫಸ್ಟ್ ನಾನ್ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ನೋಡ್ತಾ ಇದ್ದೀವಿ. ಬಿಫೋರ್ ಇಂಡಿಪೆಂಡೆನ್ಸ್ ಹಿ ವಾಸ್ ದ ಬಾಂಬೆಸ್ ಹೋಮ್ ಮಿನಿಸ್ಟರ್ ಆ್ಯಂಡ್ ಲೇಟರ್ ಹಿ ವಾಸ್ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಆಫ್ ಬಾಂಬೆ ಇನ್ 1952 ಅಂತ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಮೊರಾರ್ಜಿ ದೇಸಾಯಿ ಅವರ ಸಂಪೂರ್ಣವಾದಂಥ ಒಂದು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡನ್ನು ಇಲ್ಲಿ ನೋಡ್ತಾ ಇದ್ದೇವೆ. 1977ಇಂದ 1979ವರೆಗೆ ಭಾರತ ದೇಶದ ಅಂತಾರಲ್ಲ ಪ್ರೈಮ್ ಮಿನಿಸ್ಟರ್ ಆಗಿ ಸೇವೆ ಸಲ್ಲಿಸಿದ್ರು ಅಂತ ನಾವು ನೋಡ್ತಾ ಇದ್ದೇವೆ. ಹಾಗೆ he unmatched achievement and distinctions in the annual history of the government, him highest civilian award from the both India and Pakistan. ಇನ್ನೊಂದು ವಿಶೇಷ ಅಂದರೆ ಭಾರತ ದೇಶದ ಜವಾಹರ್ಲಾಲ್ ನೆಹರು ಹಿಡ್ಕೊಂಡು ಇಲ್ಲಿವರೆಗೆ ಆದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಯಾರಿಗೂ ಕೂಡ ಅಂತಲ್ಲ ಭಾರತ ಮತ್ತು ಪಾಕಿಸ್ತಾನದ ಎರಡೂ ಅಂತಲ್ಲ ಸಿವಿಲಿಯನ್ ಅವಾರ್ಡ್ ಸಿಕ್ಕಿಲ್ಲ. ಅವ್ರು ಪಡೆದಂಥ ವ್ಯಕ್ತಿ ಯಾರಪ್ಪ ಅಂದರೆ ಅವರೇ ಮೊರಾರ್ಜಿ ದೇಸಾಯಿ ಅಂತ ನೋಡ್ತಾ ಇದ್ದೀವಿ. ಅತ್ಯಂತ ಪ್ರಮುಖವಾದಂಥ ವ್ಯಕ್ತಿಯ ಚಿತ್ರಣವನ್ನು ಇಲ್ಲಿ ಕಾಣ್ತಾ ಇದ್ದೀರಾ ಆತ್ಮೀಯರೇ. ನಂತರದಲ್ಲಿ ನೋಡಿ ಲೋಕಸಭೆ ವಿಸರ್ಜನೆಯಾದ್ದರಿಂದ ಮಸೂದೆ ಸಂಸತ್ತಿನಲ್ಲಿ ಅಂಗೀಕಾರವಾಗಿರಲಿಲ್ಲ ಅಂತ ನೋಡ್ತಾ ಇವೆ. ನಂತರದಲ್ಲಿ ನೋಡಿ ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಿ ಯಾರಂತ ನೋಡ್ತಾ ಹೋದರೆ ಇಂದಿರಾ ಗಾಂಧಿ. ಇವರು ಜವಾಹರ್ಲಾಲ್ ನೆಹರು, ಭಾರತದ ಪ್ರಥಮ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರೂರವರ ಮಗಳು ಅಂತ ನಾವಿಲ್ಲಿ ನೆನಪಿಸ್ಕೊಳ್ತಾ ಇದ್ದೇವೆ. ಇಂದಿರಾ ಗಾಂಧಿಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತೆ ಅಂದರೆ 1971ರಲ್ಲಿ ಲೋಕಪಾಲ್ ಮತ್ತು ಲೋಕಾಯುಕ್ತ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡನೆ ಮಾಡಿರೋದನ್ನು ನಾವು ನೋಡ್ತಾ ಇದ್ದೇವೆ. ಸಭೆ ಅಂತಲ್ಲ ವಿಸರ್ಜನೆಯಾದ್ದರಿಂದ ಈ ಮಸೂದೆ ಅಂಗೀಕಾರವಾಗಿಲ್ಲ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ. ಹಾಗಾಗಿ ಭಾರತ ದೇಶದ ಮೊದಲ ಒಂದು ಪ್ರಿಯದರ್ಶಿನಿ ಅಂತ ಅನ್ವರ್ತನ ಹೊಂದಿದಂಥ ಇಂದಿರಾ ಗಾಂಧಿ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಇಲ್ಲಿ ನೋಡಿ 1966ರಲ್ಲಿ ಜನವರಿ 24ರಂದು ಪ್ರಥಮ ಬಾರಿಗೆ ಅಂತಲ್ಲ ಅವರಂತಲ್ಲ ಪ್ರಮಾಣ ವಚನ ಸ್ವೀಕರಿಸನ್ನು ನೋಡ್ತಾ ಇವೆ. ಹಾಗಾಗಿ ಜನವರಿ 24ನ್ನು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ನಾವು ಆಚರಣೆ ಮಾಡೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ವಿಶೇಷತೆ ಏನಂದರೆ ನಂತರದಲ್ಲಿ 1980ರಿಂದ 1984ರವರೆಗೂ ಕೂಡ ಅವರು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದನ್ನು ನೋಡ್ತಾ ಇದ್ದೇವೆ. ಅತ್ಯಂತ ಸುದೀರ್ಘವಾಗಿ ಭಾರತ ದೇಶದ ಮಹಿಳಾ ಪ್ರಧಾನಿಯಾಗಿ ಅದ್ಭುತವಾದ ಆಡಳಿತವನ್ನು ನೀಡಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಇಂದಿರಾ ಗಾಂಧಿ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ. ಇವರು ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಅನ್ನೋದನ್ನು ಇಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗಿದೆ. ನಂತರದಲ್ಲಿ ನೋಡಿ ಮೊರಾರ್ಜಿ ದೇಸಾಯಿ ಅವರ ಜನತಾ ಸರ್ಕಾರ ಸರದಿ ಮಸೂದೆಯನ್ನು 1979ರಲ್ಲಿ ಸಂಸತ್ನಲ್ಲಿ ಮಂಡಿಸಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಪ್ರಧಾನಿ ಮೊರಾರ್ಜಿ ದೇಸಾಯಿಯವರ ರಾಜೀನಾಮೆಯಿಂದಾಗಿ ಸಂಸತ್ತಿನಲ್ಲಿ ಅಧಿವೇಶನವನ್ನು ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡಲಾಯಿತು ಅಂತ ಈಗ ಹಿನ್ನೆಲೆಯನ್ನು ನೋಡ್ತಾ ಬಂದಿದ್ದೇವೆ. ನಂತರದಲ್ಲಿ ನೋಡಿ ರಾಜೀವ್ ಗಾಂಧಿ ಅಂತ ನಾವು ನೋಡ್ತಾ ಇದ್ದೇವೆ. ಯಾರಿವರು ರಾಜೀವ್ ಗಾಂಧಿ ಅಂದರೆ ಇಂದಿರಾ ಗಾಂಧಿಯವರ ಭಾರತ ದೇಶದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿಯಾದಂಥ ಇಂದಿರಾ ಗಾಂಧಿಯವರ ಮಗ ರಾಜೀವ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ 1985ರಲ್ಲಿ ಈ ಮಸೂದೆಯನ್ನು ಮಂಡಿಸಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನೊಂದು ವಿಶೇಷವಾಗಿ ಭಾರತ ದೇಶದ ಪ್ರಜೆಗಳ ಒಂದು ಮತದಾನದ ಹಕ್ಕು ಏನಿತ್ತಲ್ಲ ಮೊದಲು ಅಂತಲ್ಲ 21 ವಯಸ್ಸು ಇತ್ತು. ನಂತರದಲ್ಲಿ ಅದನ್ನು 18 ವಯಸ್ಸಿಗೆ ಅಂತಲ್ಲ ಕಡಿಮೆಗೊಳಿಸಿದವರು ಯಾರಪ್ಪ ಅಂದ್ರೆ ಅವರೇ ಅಂತಲ್ಲ ಭಾರತ ದೇಶದ ಪ್ರಧಾನಿಗಳಾದಂಥ ರಾಜೀವ್ ಗಾಂಧಿ ಅವರು ಅಂತ ನೋಡ್ತಾ ಇದ್ದೇವೆ. ಇದು ಪ್ರಮುಖವಾದ ಹಿನ್ನೆಲೆ. ಯಾವಾಗ 21 ವಯಸ್ಸಿದ್ದು 18 ಆಯಿತು ಮತದಾನದ ವಯಸ್ಸನ್ನು, ಆವಾಗ ಹೆಚ್ಚು ಪ್ರಜಾಪ್ರಭುತ್ವ ಜಾಗೃತಿಗೊಂಡು ಒಂದು ಗುಣಮಟ್ಟದ ವ್ಯಕ್ತಿಯನ್ನು ಆಯ್ಕೆ ಮಾಡೋದಕ್ಕೆ ಸಹಕಾರಿ ಆಯಿತು ಅಂತ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ನೆನಪಿಸ್ಕೊಳ್ಬೋದು ಆತ್ಮೀಯರೇ. ಆದರೆ ಸಾರ್ವಜನಿಕ ಚುನಾವಣೆಯಲ್ಲಿ ಸರ್ಕಾರ ಸೋಲುಂಟಾಗಿ ಏನಾಗಿತ್ತಂದರೆ ಅಧಿಕಾರ ಕಳೆದುಕೊಂಡಿದ್ದರ ಪರಿಣಾಮವಾಗಿ ಮಸೂದೆ ಸಂಸತ್ನಲ್ಲಿ ಉಳಿಯಿತು ಅಂತ ಈ ಒಂದು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡನ್ನು ರಾಜೀವ್ ಗಾಂಧಿಯವರ ನೇತೃತ್ವದಲ್ಲಿ ನಾವು ಕಾಣ್ತಾ ಬರ್ತೇವೆ. ನಂತರದಲ್ಲಿ ನೋಡಿ ವಿ.ಪಿ. ಸಿಂಗ್ ಅವರ ನೇತೃತ್ವದ ರಾಷ್ಟ್ರೀಯ ರಂಗ ಸರ್ಕಾರ ಏನು ಮಾಡ್ತದೆ 1989ರಲ್ಲಿ ಲೋಕಪಾಲ್ ಮತ್ತು ಲೋಕಾಯುಕ್ತ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡನೆ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ಆದರೆ ಈ ಸರ್ಕಾರ ಮಸೂದೆಯನ್ನು ಹಿಂದಕ್ಕೆ ತೆಗೆದುಕೊಂಡಿತ್ತು ಅಂತ ನಾವು ನೋಡ್ತಾ ಇದ್ದೇವೆ. ಹಾಗೆ ಎಚ್ ಡಿ ದೇವೇಗೌಡ ಅಂದರೆ ಭಾರತ ದೇಶದ ಪ್ರಧಾನಿಗಳಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿದ್ದಂಥ ಇಲ್ಲಿವರೆಗಿನ ಏಕೈಕ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಎಚ್ ಡಿ ದೇವೇಗೌಡರು ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ರಾಷ್ಟ್ರೀಯ ರಂಗ ಸರ್ಕಾರವು 1996ರಲ್ಲಿ ಈ ಮಸೂದೆಯನ್ನು ಮಂಡಿಸಿತು. ಆದರೆ ಲೋಕಸಭೆ
ಎಲ್ಲಿ ವಿಸರ್ಜನೆ ಆದ್ದರಿಂದ ಮಸೂದೆ ಸಂಸತ್ತಿನ ಅಂಗೀಕಾರವಾಗಿರಲಿಲ್ಲ ಅಂತ ಇದು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡನ್ನು ನಾವು ನೋಡ್ತಾ ಬಂದಿದ್ದೇವೆ. ನಂತರದಲ್ಲಿ ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ NDA ಏನಿದೆಯಲ್ಲ 1998ರಲ್ಲಿ ಮಸೂದೆಯನ್ನು ಮಂಡಿಸಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಏನು ನೋಡ್ತಾ ಇದ್ದೀವಿ ಅಂದ್ರೆ ಅತ್ಯಂತ ಅದ್ಭುತವಾದಂಥ ಭಾರತ ದೇಶಕ್ಕೆ ಪ್ರಧಾನಿಯಾಗಿ ಸಿಕ್ಕವರು ಯಾರಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ನಾನು ಹೇಳಿದ ಹಾಗೆ ಡಿಸೆಂಬರ್ 25ರಂದು ರಾಷ್ಟ್ರೀಯ ಗುಡ್ ಗವರ್ನೆನ್ಸ್ ಡೇ ಅಂತ ಭಾರತ ಒಂದು ಉತ್ತಮ ಆಡಳಿತ ದಿನವನ್ನಾಗಿ ಆಚರಣೆ ಮಾಡ್ತಾ ಇರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಒಂದು NDA ಸರ್ಕಾರ 1998ರಲ್ಲಿ ಈ ಮಸೂದೆಯನ್ನು ಕೂಡ ಅಂಗೀಕರಿಸುವುದನ್ನು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸಂಪೂರ್ಣವಾದಂಥ ಒಂದು ಭೌಗೋಳಿಕ ಜಿಯೋಗ್ರಫಿಕಲ್ ಮ್ಯಾಪ್ ಆಫ್ ಇಂಡಿಯಾ ನೋಡ್ತಾ ಇದ್ದೀರಾ. ಇದರ ಬಗ್ಗೆ ಸುಮ್ಮನೆ ಸಂಪೂರ್ಣವಾಗಿ ನಾವು ನೋಡ್ತಾ ಹೋದಾಗ ಇಲ್ಲಿ ಭಾರತ ದೇಶವನ್ನು ಸುತ್ತುವರೆದಂಥ ದೇಶಗಳು ಯಾವಂತ ನೋಡಿದಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಪಾಕಿಸ್ತಾನ ಅಂತ ನೋಡ್ತಾ ಇದ್ದೀರಾ. ನಂತರದಲ್ಲಿ ಇದು ಪಕ್ಕದಲ್ಲಿ ಇರೋದು ಯಾವುದು ಅಫ್ಘಾನಿಸ್ತಾನ ಅಂತ ನೋಡ್ತೇವೆ. ಇಲ್ಲಿ ಅಂತಲ್ಲ ವಾಯುವ್ಯ ಭಾಗದಲ್ಲಿ ಈ ಎರಡು ದೇಶಗಳನ್ನು ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ ಉತ್ತರ ಭಾಗದಲ್ಲಿ ಯಾವ ಸರೌಂಡಿಂಗ್ ಆಗಿದ್ದಾವೆ ಅಂದ್ರೆ ಭಾರತ ದೇಶವನ್ನು ನಾವು ನೋಡ್ತಾ ಹೋದರೆ ಮೊದಲನೇದಾಗಿ ಚೀನಾವನ್ನು ನೋಡ್ತಾ ಇದ್ದೇವೆ, ನಂತರದಲ್ಲಿ ನೇಪಾಳ ಅಂತ ನೋಡ್ತಾ ಇದ್ದೇವೆ, ನಂತರದಲ್ಲಿ ಭೂತಾನ್ ಆಗಿ. ಹಾಗಾಗಿ ಭಾರತ ಉತ್ತರ ದಿಕ್ಕಿನಲ್ಲಿ ಸರೌಂಡಿಂಗನ್ನು ಹೊಂದಿದಂತಹ ದೇಶಗಳು ಇವನ್ನು ನೋಡ್ತಾ ಇದ್ದೇವೆ. ನಂತರದಲ್ಲಿ ಪೂರ್ವದಲ್ಲಿ ಯಾವ ಅಂತ ನೋಡಿದಾಗ ಒಂದು ಬಾಂಗ್ಲಾದೇಶ್, ಇನ್ನೊಂದು ಮಯನ್ಮಾರ್ ಅಂತ ಈ ಪೂರ್ವ ದೇಶಗಳು ಭಾರತದ ಒಂದು ಗಡಿಯನ್ನು ಹಂಚಿಕೊಂಡಿದ್ದಾವೆ. ಇನ್ನೊಂದು ವಿಶೇಷ ಅಂದರೆ ಈ ಬಾಂಗ್ಲಾದೇಶ ಏನಿದೆಯಲ್ಲ 4097 ಕಿಲೋಮೀಟರ್ ಏನಾಗಿದೆ ಅಂದ್ರೆ ಇದು ಭಾರತದೊಂದಿಗೆ ಅತ್ಯಂತ ಹೆಚ್ಚು ಗಡಿಯನ್ನು ಹೊಂದಿರುವಂಥ ದೇಶವಾಗಿದೆ. ಅತ್ಯಂತ ಕಡಿಮೆ ಗಡಿಯನ್ನು ಹೊಂದಿದಂಥದ್ದು ಯಾವುದಪ್ಪ ಅಂದರೆ ಈ ಲಡಾಖ್ ಮುಖಾಂತರ ನೋಡ್ತಾ ಇದ್ದೇವೆ. 80 ಕಿಲೋಮೀಟರ್ ಯಾವುದಂದ್ರೆ ಅಫ್ಘಾನಿಸ್ತಾನ ಅಂತಲ್ಲ ಈ ಗಡಿಯನ್ನು ಹೊಂದಿದೆ ಆತ್ಮೀಯರೇ. ಇಲ್ಲಿ ಪ್ರಮುಖವಾಗಿ ಗಡಿಗಳು ಬಗ್ಗೆ ರೇಖೆಗಳ ಬಗ್ಗೆ ನೋಡ್ತಾ ಹೋದಾಗ ಇಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಏನಂತಲ್ಲ ಯಾವ ಗಡಿಯನ್ನು ಕಾಣ್ತೀವಿ ಅಂದ್ರೆ ರ್ಯಾಡ್ ಕ್ಲಿಪ್ ಗಡಿಯನ್ನು ಕಾಣ್ತೇವೆ ಆತ್ಮೀಯರೇ. ನಂತರದಲ್ಲಿ ಭಾರತ ಮತ್ತು ಚೀನಾದ ನಡುವೆ ಯಾವ ಗಡಿಯನ್ನು ನೋಡ್ತೀವಿ ಅಂದರೆ ಇಲ್ಲಿ ಮ್ಯಾಕ್ ಮೋಹನ್ ಅಂತ ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಯಾವುದಂದ್ರೆ ಡ್ಯೂರ್ಯಾಂಡ್ ರೇಖೆ ಅಂತ ನೋಡ್ತಾ ಇದ್ದೇವೆ. ಹೀಗೆ ಪ್ರಮುಖವಾಗಿ ಅಂತಲ್ಲ ಸರೌಂಡಿಂಗ್ ನೋಡ್ತಾ ಇದ್ದೇವೆ. ದ್ವೀಪ ರಾಷ್ಟ್ರಗಳು ಎರಡು ಪ್ರಮುಖವಾಗಿ ನೋಡ್ತಾ ಇದ್ದೇವೆ. ಒಂದು ಶ್ರೀಲಂಕಾ ಅಂತ ನೋಡ್ತಾ ಇದ್ದೇವೆ, ಎರಡನೇದಾಗಿ ಮಾಲ್ಡೀವ್ಸ್ ಆಗಿ ನೋಡ್ತಾ ಇದ್ದೇವೆ. ಇಲ್ಲಿ ಅಂತಲ್ಲ ಪಾಕ್ ಸ್ಟ್ರೀಟ್ ಬರೋದು ಅಂತಲ್ಲ ಇಲ್ಲಿ ಭಾರತ ಮತ್ತು ಶ್ರೀಲಂಕಾದ ನಡುವೆ ಅಂತ ನೋಡ್ತಾ ಇದ್ದೇವೆ. ಗಲ್ಫ್ ಆಫ್ ಮನ್ನಾರು ಕೂಡ ಇಲ್ಲಿ ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಇಲ್ಲಿ ನೀವು ಕಾಣ್ತಾ ಇದ್ದೀರಾ ಬಲಭಾಗದಲ್ಲಿ ಇದು ಬೇ ಆಫ್ ಬೆಂಗಾಲ್, ಇಲ್ಲಿ ಅಂತಲ್ಲ ಅಂಡಮಾನ್ ನಿಕೋಬಾರ್ ಇರೋದನ್ನು ನೋಡ್ತಾ ಇದ್ದೇವೆ. ಪ್ರಚಲಿತವಾಗಿ ಇಲ್ಲಿ ನೋಡಿ ಅಂಡಮಾನ್ ನಿಕೋಬಾರಿನ ಒಂದು ರಾಜಧಾನಿ ಅಂತಲ್ಲ ಪೋರ್ಟ್ ಬ್ಲೇಯರ್ ಆಗಿತ್ತು ಅಂತ ನೋಡ್ತಾ ಇದ್ದೇವೆ. ಆದರೆ ಇತ್ತೀಚೆಗೆ ಅದನ್ನು ಮರುನಾಮಕರಣಗೊಂಡು ವಿಜಯಪುರಂ ಆಗಿರೋದನ್ನು ಕೂಡ ಇಲ್ಲಿ ನೀವು ನೆನಪಿಸ್ಕೊಳ್ಬೇಕಾಗತ್ತೆ. ಅದಷ್ಟೇ ಅಲ್ಲದೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ಅರೇಬಿಯನ್ ಸಿ, ಈ ಅರೇಬಿಯನ್ ಸಿಯಲ್ಲಿ ಏನನ್ನು ಕಾಣ್ತಿದ್ದೀವಿ ಅಂದ್ರೆ ಲಕ್ಷದ್ವೀಪವನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಭಾರತ ದೇಶದ ಬಗ್ಗೆ ಸಂಪೂರ್ಣವಾಗಿ ನಾವು ಪೊಲಿಟಿಕಲ್ ವಿಷಯವನ್ನು ಗೊತ್ತಿರಬೇಕಾದ್ರೆ ಅದರ ಸುತ್ತುವರೆದ ದೇಶಗಳ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಅರಿವಿರಬೇಕಾಗಿರುತ್ತೆ ಆತ್ಮೀಯರೇ. ನಂತರದಲ್ಲಿ ನೋಡಿ ಲೋಕಸಭೆ ವಿಸರ್ಜನೆಯಾದ್ದರಿಂದ ಮಸೂದೆ ಅಂಗೀಕಾರವಾಗಲಿಲ್ಲ ಅಂತ ನಾವು ನೋಡ್ತಾ ಇದ್ದೇವೆ. ವಾಜಪೇಯಿ ನೇತೃತ್ವದ ಈ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ NDA ಏನಿದೆಯಲ್ಲ 2001ರಲ್ಲಿ ಮಸೂದೆಯನ್ನು ಮಂಡಿಸಿತು. ಆದರೆ ಲೋಕಸಭೆ ವಿಸರ್ಜನೆಗೊಂಡಿದ್ದರಿಂದ ಮಸೂದೆ ಸಂಸತ್ತಿನಲ್ಲಿ ಅಂಗೀಕಾರವಾಗಲಿಲ್ಲ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಕೇಂದ್ರದಲ್ಲಿ ಈ ಲೋಕಸಭೆಯನ್ನು ಲೋವರ್ ಹೌಸ್ ಅಂತ ಕರಿತೇವೆ, ರಾಜ್ಯಸಭೆಯನ್ನು ಏನೇನು ಕರಿತೇವೆ ಅಂದರೆ ಅಪ್ಪರ್ ಹೌಸ್ ಅಂತ ಕರಿತಾ ಇದ್ದೇವೆ ಆತ್ಮೀಯರೇ. ಇಲ್ಲಿ ರಾಜ್ಯಸಭೆಯಲ್ಲಿ ಒಟ್ಟಾಗಿ ಅಂತಲ್ಲ 250 ಸದಸ್ಯರು MP ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇರೋದನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ಅಂತಲ್ಲ ಕೆಳಮನೆ ಯಾವುದಂದರೆ ಲೋಕಸಭೆಯಲ್ಲಿ ಈಗ ಅಂತಲ್ಲ ಪ್ರೆಸೆಂಟ್ ಆಗಿ 543 ಅಂತಲ್ಲ ಲೋಕಸಭೆಯ ಸದಸ್ಯರಾಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಆಂಗ್ಲೋ ಇಂಡಿಯನನ್ನು ಇತ್ತೀಚೆಗೆ ಅಂತಲ್ಲ ತಿದ್ದುಪಡಿ ಮೂಲಕ ಅದನ್ನು ತೆಗೆದುಹಾಕಲಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ ಈ ಒಂದು ಪ್ರಮುಖವಾಗಿ ಈ ಒಂದು ಸಂಸ್ಥೆ ಯಾವ ರೀತಿಯಾಗಿ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಅಂತ ನೋಡ್ತಾ ಹೋದಾಗ ಈ ಗಾಂಧಿವಾದಿ ಅಂತ ಹೇಳ್ತೇವೆ. ಗಾಂಧಿವಾದಿ ಯಾರಪ್ಪ ಅಂದ್ರೆ ಅಣ್ಣಾ ಹಜಾರೆ ಅವರು. ಅಣ್ಣಾ ಹಜಾರೆ ಅವರ ಹೋರಾಟ ಅದ್ಭುತವಾಗಿ ಆಗಿದ್ದು ಯಾವಾಗಂದರೆ ಅದು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ 2011ರಲ್ಲಿ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುವ ಮೂಲಕ ಇಲ್ಲಿ ಜನಲೋಕಪಾಲ್ ಮಸೂದೆಯನ್ನು ಜಾರಿಗೆ ತರುವಂತೆ ಸರ್ಕಾರಕ್ಕೆ ಆಗ್ರಹ ಮಾಡಿದವರು ಯಾರಪ್ಪ ಅಂದರೆ ಅವರೇ ನಿಮ್ಮೆಲ್ಲರ ಮೆಚ್ಚಿನ ರಾಷ್ಟ್ರಭಕ್ತ ಯಾರಪ್ಪ ಅಂದರೆ ಅಣ್ಣಾ ಹಜಾರೆ ಅವರು ನೋಡ್ತಾ ಇದ್ದಾರೆ. ಇಲ್ಲಿ ಅಂತಲ್ಲ ಆ ಒಂದು ಸಂದರ್ಭದಲ್ಲಿ ಹೋರಾಟ ಮಾಡುವಾಗ ದೆಹಲಿಯ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಾರಲ್ಲ ಅರವಿಂದ್ ಕೇಜ್ರಿವಾಲ್ ಮತ್ತು ಅಣ್ಣಾ ಹಜಾರೆ ಅವರು ಅಂತಲ್ಲ ಸುದೀರ್ಘವಾದಂತಹ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡಿರೋದನ್ನು ನಾವು ನೋಡ್ತಾ ಇದ್ದೇವೆ. ಗಾಂಧಿವಾದಿ ಅಂತ ಹೇಳ್ತಾ ಇದ್ದೇವೆ. ಗಾಂಧಿವಾದಿ ಅಂದಾಗ ಸುಮ್ಮನೆ ಗಾಂಧೀಜಿ ಬಗ್ಗೆ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಗಾಂಧೀಜಿಯವರು 1869 ಅಕ್ಟೋಬರ್ 2ರಂದು ಅಂತಲ್ಲ ಗುಜರಾತ್ ರಾಜ್ಯದ ಪೋರಬಂದರಲ್ಲಿ ಜನಿಸಿದ್ರು ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ 1948
ಜನವರಿ 30ರಂದು ಎಂತಲ್ಲ ನಾಥೂರಾಮ್ ಗೋಡ್ಸೆ ಎನ್ನುವಂಥ ದೇಶದ್ರೋಹಿಯಿಂದ ಎಂತಲ್ಲ ಅವರು ಎಂತಲ್ಲ ಹತ್ಯೆಗೈದನ್ನು ನೋಡ್ತೇವೆ. ಇವರು ಎಂತಲ್ಲ ಸುದೀರ್ಘವಾಗಿ ಈ ಕಾಲಾವಧಿಯಲ್ಲಿ ಭಾರತ ದೇಶಕ್ಕೆ ವಿಶೇಷವಾಗಿ ಗಾಂಧಿ ಯುಗವನ್ನೇ ತಂದು ಕೊಟ್ಟರು ಅಂತ ನೋಡ್ತಾ ಇದ್ದೇವೆ. ಗಾಂಧಿ ಯುಗದ ಬಗ್ಗೆ ನೋಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ ಮೊದಲನೇ ಯುಗ ನೆನಪಾಗುತ್ತೆ. ಅಲ್ಲಿ 1885ರಿಂದ 1905ರವರೆಗೆ ಇದನ್ನು ಮಂದಗಾಮಿಗಳ ಯುಗ ಅಂತ ನಾವು ಕರಿತಾ ಇದ್ದೇವೆ. ನಂತರದಲ್ಲಿ 1905ರಿಂದ 1919ರವರೆಗೆ ಇದನ್ನು ತೀವ್ರಗಾಮಿಗಳ ಯುಗ ಅಂತ ಕರಿತೇವೆ. ನಂತರದಲ್ಲಿ ನೋಡಿ 1919ರಿಂದ 1947 ಏಕೈಕ ವ್ಯಕ್ತಿಗೆ ಮೀಸಲಿಟ್ಟಿದ್ದೇವೆ. ಅವರೇ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ರಾಷ್ಟ್ರಪಿತ ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿ ಅಂತ ನೋಡ್ತಾ ಇದ್ದೇವೆ. ಯಾಕೆ ಹೀಗೆ ಇವ್ರ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಮೌಲ್ಯವನ್ನು ಒಳಗೊಂಡಿದ್ದೇವೆ ಅಂದರೆ ನೋಡಿ, ಇಲ್ಲಿ ತೀವ್ರಗಾಮಿಗಳ ಬಗ್ಗೆ ಒಂದು ಯುಗವಾದರೆ, ಮಂದಗಾಮಿಗಳ ಯುಗವಾದರೆ ಏಕೈಕ ವ್ಯಕ್ತಿ 1919ರಿಂದ 1947ರವರೆಗೆ ಏಕೈಕ ವ್ಯಕ್ತಿಯ ಯುಗವಾಗಿ ಏನಂತ ನಿರ್ಮಾಣವಾಗಿದ್ದು. ಯಾಕಪ್ಪ ಅಂದ್ರೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಭಾರತ ಸ್ವಾತಂತ್ರ್ಯದಲ್ಲಿ ವಿಶೇಷವಾಗಿ ಛಾಪನ್ನು ಮೂಡಿಸಿದವರು ಯಾರಂದರೆ ಮಹಾತ್ಮ ಗಾಂಧೀಜಿಯವರನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಆತ್ಮೀಯರೇ 1893ರಂದು ಅವರೇನಂತಲ್ಲ ಆಫ್ರಿಕಾ ಖಂಡದ ದಕ್ಷಿಣ ಆಫ್ರಿಕಾಕ್ಕೆ ಅಂತಲ್ಲ ಅಲ್ಲಿ ಸೇವೆ ಸಲ್ಲಿಸ್ತಾ ನೋಡ್ತಾ ಇದ್ದೇವೆ. ನಂತರದಲ್ಲಿ ಭಾರತಕ್ಕೆ ಯಾವಾಗ ಬಂದರು ಮಹಾತ್ಮ ಗಾಂಧೀಜಿಯವರು ಅಂದರೆ 1909ರಂದು ಅಂತ ನಾವು ನೋಡ್ತಾ ಇದ್ದೇವೆ. 1915ರಂದು ಅಂತಲ್ಲ ಅವರು ಭಾರತಕ್ಕೆ ಬಂದಿರೋದನ್ನು ನಾವು ಕಾಣ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಇಷ್ಟು ಅದ್ಭುತವಾಗಿ ಅಂತಲ್ಲ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಮಹಾತ್ಮ ಗಾಂಧೀಜಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರು ಅಗಾಧವಾದ ಪರಿಣಾಮವನ್ನು ಬೀರಿದ್ರು ಯಾರ ಮೇಲೆ ಅಂದ್ರೆ, ನಮಗೆ ಈಗ ಲೋಕಾಯುಕ್ತ ಮಸೂದೆಯನ್ನು ಜಾರಿ ತರೋದಕ್ಕೆ ಉಗ್ರವಾದಂಥ ಹೋರಾಟ, ತಮ್ಮ ಒಂದು 70ನೇ ವಯಸ್ಸಿನಲ್ಲಿ ಅದ್ಭುತವಾದ ಹೋರಾಟವನ್ನು ಪಡೆದುಕೊಂಡು ಭಾರತ ದೇಶದ ನವ ಯುವಕರ ರಕ್ತ ಕುದಿಯುವಂತೆ ಹೋರಾಟದ ಕಿಚ್ಚನ್ನು ಹಚ್ಚಿದಂಥ ವ್ಯಕ್ತಿ ಯಾರು ಅಂದರೆ ಅವರೇ ನಿಮ್ಮೆಲ್ಲ ಮೆಚ್ಚಿನ ಅಣ್ಣಾ ಹಜಾರೆ ಅವರು. ಹಾಗಾಗಿ ವಿಶೇಷವಾಗಿ ಪರಿಣಾಮ ಬೀರಿದ್ದು ಯಾರಿಂದ ಅಂದರೆ ಮಹಾತ್ಮ ಗಾಂಧೀಜಿಯವರಿಂದ. ಹಾಗಾಗಿ ನಾವು ಈ ಮಹಾತ್ಮ ಗಾಂಧೀಜಿಯವರ ಒಂದು ಹಿನ್ನೆಲೆಯನ್ನು ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ. ನಂತರದಲ್ಲಿ ನೋಡಿ, 2011 ಏಪ್ರಿಲ್ 9ರಂದು ಸರ್ಕಾರ ಕರಡು ಪರಿಶೀಲನೆಗೆ ಜಂಟಿ ಸಮಿತಿಯನ್ನು ರಚಿಸಿದ್ದರಿಂದ ಅಣ್ಣಾ ಹಜಾರೆ ಅಂತಲ್ಲ ಈ ನಿರಸನವನ್ನು ಅಥವಾ ಉಪವಾಸ ಸತ್ಯಾಗ್ರಹವನ್ನು ಕೈಬಿಟ್ಟರು ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, 2011 ಆಗಸ್ಟ್ 4ರಂದು ಸರ್ಕಾರ ಲೋಕಸಭೆಯಲ್ಲಿ ಲೋಕಪಾಲ್ ಮಸೂದೆಯನ್ನು ಮಂಡಿಸಿತು. ಆದರೂ ಕೂಡ ವ್ಯಾಪಕವಾಗಿ ಅದನ್ನು ಖಂಡಿಸಲಾಯಿತು ಅಂತ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಗಾಂಧಿವಾದಿಯಾದಂಥ ಅಣ್ಣಾ ಹಜಾರೆಯವರು ಜನ ಲೋಕಪಾಲ್ ಮಸೂದೆಯನ್ನು ಜಾರಿಗೊಳಿಸುವ ಸಲುವಾಗಿ ಆಗಸ್ಟ್ 16ರಂದು 2ನೇ ಹಂತದ ಒಂದು ಉಪವಾಸವನ್ನು ಮತ್ತೆ ಕೈಗೊಳ್ತಾರೆ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಡಿಸೆಂಬರ್ 22ರಂದು ಲೋಕಪಾಲ್ ಮತ್ತು ಲೋಕಾಯುಕ್ತ ಮಸೂದೆಯನ್ನು ಲೋಕಸಭೆಯಲ್ಲಿ ಮರುಮಂಡನೆ ಮಾಡಲಾಯಿತು ಅಂತ. ಹೀಗೆ ಅಂತಲ್ಲ ಅಣ್ಣಾ ಹಜಾರೆಯವರ ಅಂತಲ್ಲ ಹೋರಾಟದ ಹಿನ್ನೆಲೆ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಅಂತಲ್ಲ ಈ ಲೋಕಪಾಲ್ ಮತ್ತು ಲೋಕಾಯುಕ್ತ ಮಸೂದೆ ಅಂತಲ್ಲ ಭಾರತದಲ್ಲಿ ಜಾರಿಗೆ ಬಂದು ಅಂತ ಈ ಒಂದು ಅತ್ಯಂತ ಪ್ರಮುಖವಾದಂಥ ಅಂಶಗಳನ್ನು ನೋಡ್ತಾ ಇದ್ದೇವೆ. ಅದಷ್ಟೇ ಅಲ್ಲದೆ ಡಿಸೆಂಬರ್ 27ರಂದು ಲೋಕಸಭೆಯಲ್ಲಿ ಮಸೂದೆಯನ್ನು ಅಂಗೀಕರಿಸಲಾಯಿತು ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ಡಿಸೆಂಬರ್ 29ನ್ನು ರಾಜ್ಯಸಭೆಯಲ್ಲಿ ಮಸೂದೆಯನ್ನು ಮಂಡಿಸಲಾಯಿತು ಅಂತ ನೋಡ್ತಾ ಇದ್ದೇವೆ. ಹಾಗೆ ನಂತರದಲ್ಲಿ ತಿದ್ದುಪಡಿ ತರಲು ಮಸೂದೆಯನ್ನು ಆಯ್ಕೆ ಸಮಿತಿಗೆ ಅಂತಲ್ಲ ಕಳಿಸಲಾಗುತ್ತೆ. ನಂತರದಲ್ಲಿ 2013 ಡಿಸೆಂಬರ್ 10ರಂದು ಅಣ್ಣಾ ಹಜಾರೆಯವರು ಲೋಕಪಾಲ್ ಮಸೂದೆಗಾಗಿ ಇಲ್ಲಿ ರಾಳೇಗಣ ಸಿದ್ದಿಯಲ್ಲಿ ಅಂತಲ್ಲ ಮತ್ತೊಂದು ಹಂತದ ನಿರಸನ ಆರಂಭಿಸಿದರು ಅಂತ ನೋಡ್ತಾ ಇದ್ದೇವೆ. ಹೇಗೆ ಈ ಅದ್ಭುತವಾದಂಥ ಒಂದು ಸಂಸ್ಥೆ, ಕೇಂದ್ರದಲ್ಲಿ ಲೋಕಪಾಲ್ ಆಗಿರಬಹುದು, ರಾಜ್ಯದಲ್ಲಿ ಲೋಕಾಯುಕ್ತ ಆಗಿರಬಹುದು, ಈ ಒಂದು ಸಂಸ್ಥೆ ಜಾರಿ ಆಗೋದಕ್ಕೆ ಎಷ್ಟೆಲ್ಲ ಹಿನ್ನೆಲೆಯನ್ನು ಹೊಂದಿದೆ ಅಂತ ನೀವು ನೋಡ್ತಾ ಹೋದರೆ ಅಗಾಧವಾದಂಥ ಪರಿಶ್ರಮ ಇಲ್ಲಿ ಅಣ್ಣಾ ಹಜಾರೆ ಅವ್ರದ್ದು ನೀವು ಕಾಣ್ತಾ ಇದ್ದೀರಾ ಆತ್ಮೀಯರೇ. ಇಲ್ಲಿ ನೋಡಿ, ರಾಜ್ಯಸಭೆಯಲ್ಲಿ ಲೋಕಪಾಲ್ ಮತ್ತು ಲೋಕಾಯುಕ್ತ ಮಸೂದೆಯನ್ನು 2013 ಡಿಸೆಂಬರ್ 17ರಂದು ಇದು ರಾಜ್ಯಸಭೆಯಲ್ಲಿ ಅಂತಲ್ಲ ಅಂಗೀಕಾರವಾಗಿರೋದನ್ನು ನೋಡ್ತೇವೆ. ನಂತರದಲ್ಲಿ ಲೋಕಸಭೆಯಲ್ಲಿ ಯಾವಾಗ ಅಂದರೆ ಡಿಸೆಂಬರ್ 19, 2013ರಂದು ಇದು ಅಂಗೀಕಾರವಾಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ನಂತರದಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದರೆ ಭಾರತದ ರಾಷ್ಟ್ರಾಧ್ಯಕ್ಷರು ಈ ಮಸೂದೆಯನ್ನು ಜನವರಿ 1, 2014ರಂದು ಅಂಗೀಕಾರ ಮಾಡಿರೋದನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಹಿನ್ನೆಲೆ ಹೊಂದಿದೆ ಯಾವುದಂದರೆ ಲೋಕಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆ ಅಂತ ನೋಡ್ತಾ ಇದ್ದೇವೆ. ಹಾಗಾದರೆ ಇಷ್ಟು ಅದ್ಭುತವಾಗಿ ಹಿನ್ನೆಲೆಯನ್ನು ಹೊಂದಿದಂಥ ಈ ಒಂದು ಭ್ರಷ್ಟಾಚಾರ ವಿರೋಧಿ, ಸ್ವಜನ ಪಕ್ಷಪಾತ, ಅಧಿಕಾರ ದುರುಪಯೋಗದ ಒಂದು ಅಂಶಗಳನ್ನು ಕಿತ್ತು ಒಗೆಯಲು ಈ ಲೋಕಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆಯನ್ನು ಜಾರಿಗೆ ಬಂತಲ್ಲ, ಇಲ್ಲಿ 2013ರಲ್ಲಿ ಲೋಕಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆ ಕಾಯ್ದೆ ಜಾರಿಗೆ ಬಂದಂಥ ಪ್ರಮುಖ ಲಕ್ಷಣಗಳು ಏನೆಲ್ಲ ಒಳಗೊಂಡಿದೆಯೋ ಅಂತ ನಾವು ಸೂಕ್ಷ್ಮವಾಗಿ ಅದರ ಹಿನ್ನೆಲೆಯನ್ನು ನೋಡ್ತಾ ಬರೋಣ. ಇಲ್ಲಿ ಮೊದಲನೇದಾಗಿ ನೋಡ್ತಾ ಇದ್ದೇವೆ ಲೋಕಪಾಲ್ನ ರಚನೆಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಈ ಒಂದು ಲೋಕಪಾಲ್ ರಚನೆಯ ಬಗ್ಗೆ ನೋಡ್ತಾ ಹೋದಾಗ ಈ ಲೋಕಪಾಲ್ ಇದೆಯಲ್ಲ ಅದು ಒಬ್ಬ ಅಧ್ಯಕ್ಷ ಮತ್ತು 8 ಮಂದಿ ಅಂತಲ್ಲ ಸದಸ್ಯರನ್ನು ಒಳಗೊಂಡಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ
ನಿವೃತ್ತ ಮುಖ್ಯ ನ್ಯಾಯಾಧೀಶರು ಅಥವಾ ಪ್ರಸ್ತುತ ನ್ಯಾಯಾಧೀಶರು ಈ ಲೋಕಪಾಲ್ ಸಂಸ್ಥೆಯ ಅಂತಲ್ಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಅಂತಲ್ಲ ಕಾಂಪೋಸಿಷನ್ ಆರ್ ಸ್ಟ್ರಕ್ಚರ್ ಆಫ್ ಲೋಕಪಾಲ್ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಎಲ್ಲಿ ಒಬ್ಬರು ಅಧ್ಯಕ್ಷರು ಮತ್ತು 8 ಜನ ಸದಸ್ಯರಿರ್ತಾರೆ. ಆದರೆ ಈ ಒಂದು ಲೋಕಪಾಲ್ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಬೇಕಾದ್ರೆ ಅವರು ಸುಪ್ರೀಂ ಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರಬೇಕು ಅಥವಾ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರಾಗಿರಬೇಕು ಅಂತ ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಲೋಕಪಾಲ್ದ 8 ಮಂದಿ ಸದಸ್ಯರಲ್ಲಿ ಪ್ರತಿಶತ 50ರಷ್ಟು ಸ್ಥಾನಗಳನ್ನು ಯಾರಿಗೆ ಮೀಸಲಾಗಿಡಬೇಕು ಅಂದರೆ ಇಲ್ಲಿ ನೋಡ್ತಾ ಇದ್ದೇವೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ನೋಡ್ತಾ ಇದ್ದೇವೆ, ಪರಿಶಿಷ್ಟ ಜಾತಿ. ನಂತರ ಶೆಡ್ಯೂಲ್ಡ್ ಟ್ರೈಬ್ ಅಂತ ನೋಡ್ತಾ ಇದ್ದೇವೆ, ಅದನ್ನು ಪರಿಶಿಷ್ಟ ಪಂಗಡ ಅಂತ ನೋಡ್ತೇವೆ. ಹಿಂದುಳಿದ ವರ್ಗಗಳು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ನೋಡ್ತಾ ಇದ್ದೇವೆ. ಅಲ್ಪಸಂಖ್ಯಾತರು ಮೈನಾರಿಟೀಸ್ ಅಂತ ನೋಡ್ತಾ ಇದ್ದೇವೆ. ಮತ್ತು ಮಹಿಳೆಯರು, ಇವರೆಲ್ಲರಿಗೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ಸದಸ್ಯರೇ 50% ಇವರಿಗೆ ಅಂತಲ್ಲ ಆಯ್ಕೆ ಸಮಿತಿಯಲ್ಲಿ ಒಳಗೊಂಡಿರಬೇಕು ಅಂತ ನೋಡ್ತಾ ಇದ್ದೇವೆ. ಹೀಗೆ ಈ ಲೋಕಪಾಲ್ ರಚನೆಯಾಗುವುದನ್ನು ನಾವು ಕಾಣ್ತಾ ಇದ್ದೇವೆ. ನಂತರದಲ್ಲಿ ಇನ್ನುಳಿದಂತಹ 50% ಯಾವ ಮೂಲಕ ಅವರನ್ನು ಆಯ್ಕೆ ಮಾಡಲಾಗುತ್ತೆ ಅಂತ ನಾವು ನೋಡ್ತಾ ಹೋದರೆ ಕಾನೂನು ನ್ಯಾಯಾಂಗದ ಹಿನ್ನೆಲೆಯನ್ನು ಹೊಂದಿರುವಂಥವ್ರು ನೇಮಕ ಮಾಡಲಾಗುತ್ತೆ. ಯಾರಿಗೆ ಅಂತಲ್ಲ ಕಾನೂನಿನ ಬಗ್ಗೆ ವಿಶೇಷವಾದ ಅರಿವನ್ನು ಹೊಂದಿದ್ದಾರೆ ಅಂಥ ವ್ಯಕ್ತಿಗಳನ್ನು ಪ್ರತಿಶತ 50% ಅಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್, ಬ್ಯಾಕ್ವರ್ಡ್ ಕ್ಲಾಸಸ್, ಮೈನಾರಿಟೀಸ್ ಆ್ಯಂಡ್ ವುಮೆನ್ಸ್ ಬಗ್ಗೆ 50% ಆದರೆ ಇನ್ನೂ 50% ಇನ್ನೂ 4 ಜನರನ್ನು ಕಾನೂನು ಅರಿವನ್ನು ಹೊಂದಿದಂಥ ವ್ಯಕ್ತಿಗಳನ್ನು ಅಂದರೆ ನ್ಯಾಯಾಂಗದ ಹಿನ್ನೆಲೆ ಹೊಂದಿರುವಂಥ ಸದಸ್ಯರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅಥವಾ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿರಬೇಕು. ನ್ಯಾಯಾಂಗದ ಹಿನ್ನೆಲೆ ಇಲ್ಲದ ಸದಸ್ಯರು ಭ್ರಷ್ಟಾಚಾರ ನಿಯಂತ್ರಣ ಮತ್ತು ಜಾಗೃತಿ ದಳದಲ್ಲಿ ಕನಿಷ್ಠ ಅಂದರೂ ಕೂಡ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು. ಅಂಥ ವ್ಯಕ್ತಿಗಳನ್ನು ಸದಸ್ಯರಾಗಿ ನೇಮಕ ಮಾಡಲಾಗುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ. ಇದರೊಂದಿಗೆ ಅವರು ಪ್ರಶ್ನಾತೀತ ಪ್ರಾಮಾಣಿಕತೆ ಅನ್ಕ್ವಶನೇಬಲ್ ಇಂಟಿಗ್ರಿಟಿಯನ್ನು ಹೊಂದಿರಬೇಕು. ಅಂಥ ಅದ್ಭುತವಾದ ವ್ಯಕ್ತಿಯನ್ನು ಹೊಂದಿದಾಗ ಮಾತ್ರ ಈ ಒಂದು ಲೋಕಪಾಲ್ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇದು ಲೋಕಪಾಲ್ ರಚನೆಯ ಹಿನ್ನೆಲೆ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಲೋಕಪಾಲ್ನ ಅಧ್ಯಕ್ಷರು ಮತ್ತು ಸದಸ್ಯರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿರಬಾರದು. ಅಂದರೆ ಈ ಒಂದು ಲೋಕಪಾಲನ ಅಧ್ಯಕ್ಷರಾಗಿರಬೇಕು ಅಥವಾ ಸದಸ್ಯರಾಗಿರಬೇಕಂತ ಭಾರತ ದೇಶದಲ್ಲಿರುವಂಥ ಯಾವುದೇ ಒಂದು ರಾಜಕೀಯ ಪಕ್ಷದ ಅವರು ಸದಸ್ಯತ್ವವನ್ನು ಪಡೆದಿರಬಾರದು ಅಂತ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನೋಡಿ 2ನೇ ಪಾಯಿಂಟ್ ಪ್ರಮುಖವಾಗಿ ನೋಡ್ತಾ ಇದ್ದೇವೆ, ಲೋಕಪಾಲ್ನ ಅಧ್ಯಕ್ಷ ಅಥವಾ ಸದಸ್ಯರ ಆಯ್ಕೆ ಹೇಗಿರುತ್ತೆ ಅಂತ ನೋಡ್ತಾ ಹೋದಾಗ ಇಲ್ಲಿ ನೋಡಿ, ಲೋಕಸಭೆಯ ಸ್ಪೀಕರ್, ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ಅವರಿಂದ ನೇಮಕಗೊಂಡಂತಹ ಸರ್ವೋಚ್ಚ ನ್ಯಾಯಾಲಯದ ಪ್ರಸ್ತುತ ನ್ಯಾಯಾಧೀಶರು ಮತ್ತು ಈ 4 ಮಂದಿ ಸದಸ್ಯರ ಶಿಫಾರಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡುವಂಥ ಒಬ್ಬ ಪ್ರಖ್ಯಾತ ಕಾನೂನು ಪರಿಣಿತಿಯನ್ನು ಒಳಗೊಂಡಂಥ ಆಯ್ಕೆ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಅಂದರೆ ಲೋಕಪಾಲ್ ಸಂಸ್ಥೆಯ ಒಂದು ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡುವುದನ್ನು ನೋಡ್ತಾ ಇದ್ದೇವೆ. ಇದು ಆಯ್ಕೆಯ ರಚನೆಯ ಬಗ್ಗೆ ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ನಂತರದಲ್ಲಿ ನೋಡಿ, ಇಲ್ಲಿ ಲೋಕಾಯುಕ್ತರ ರಚನೆಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಭ್ರಷ್ಟಾಚಾರ ನಿಗ್ರಹಕ್ಕೆ ಕೇಂದ್ರದಲ್ಲಿ ಲೋಕಪಾಲ್ ಅಂತ ಹೇಗಿದೆಯೋ ಅದೇ ರೀತಿಯಾಗಿ ಭಾರತ ದೇಶದ 28 ರಾಜ್ಯಗಳಲ್ಲಿ ಕೂಡ ಈ ಲೋಕಾಯುಕ್ತ ರಚನೆಗೆ ಅಂತಲ್ಲ ಅವಕಾಶವನ್ನು ಮಾಡಿಕೊಟ್ಟಲಾಗಿದೆ ಅಂತ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹೇಗೆ ಅಂತಲ್ಲ, ಕೇಂದ್ರದಲ್ಲಿ ಪ್ರೈಮ್ ಮಿನಿಸ್ಟರ್ ನೋಡ್ತೇವೆ, ರಾಜ್ಯದಲ್ಲಿ ಚೀಫ್ ಮಿನಿಸ್ಟರ್ ನೋಡ್ತೇವೆ, ಕೇಂದ್ರದಲ್ಲಿ ಪ್ರೆಸಿಡೆಂಟನ್ನು ನೋಡ್ತೇವೆ, ರಾಜ್ಯದಲ್ಲಿ ಗವರ್ನರ್ ನೋಡ್ತೇವೆ. ಅದೇ ರೀತಿಯಾಗಿ ಈ ಒಂದು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಏನಿದೆಯಲ್ಲ, ಕೇಂದ್ರದಲ್ಲಿ ಲೋಕಪಾಲ್ ಅಂತ ನೋಡಿದ್ರೆ ರಾಜ್ಯದಲ್ಲಿ ಲೋಕಾಯುಕ್ತ ಅಂತ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಕಾಯ್ದೆ ಜಾರಿಗೆ ಬಂದದ್ದು 1 ವರ್ಷದ ಅವಧಿಯೊಳಗೆ ಅಂದರೆ 365 ದಿನದೊಳಗೆ ಲೋಕಾಯುಕ್ತರನ್ನು ಕೂಡ ನೇಮಕ ಮಾಡುವುದು ಕಡ್ಡಾಯ ಅನ್ನೋದನ್ನು ಕೂಡ ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಇಲ್ಲಿ ಲೋಕಾಯುಕ್ತ ಸಂಸ್ಥೆಯ ಸ್ವರೂಪ ಹಾಗೂ ಕಾರ್ಯವ್ಯಾಪ್ತಿ, ಅಧಿಕಾರ ವ್ಯಾಪ್ತಿಯನ್ನು ನಿರ್ಧರಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ನೀಡಿರೋದನ್ನು ಇಲ್ಲಿ ತಾವು ಮನಗಾಣಬಹುದು ಆತ್ಮೀಯರೇ. ಹಾಗಾಗಿ 4ನೇದಾಗಿ ಇದರ ವ್ಯಾಪ್ತಿ ಹೇಗಿದೆ ಅಂತ ನಾವು ನೋಡ್ತಾ ಹೋದಾಗ ಪ್ರಧಾನಮಂತ್ರಿ, ಕೇಂದ್ರ ಸಚಿವರು, ಹಾಲಿ ಮತ್ತು ಮಾಜಿ ಸಂಸದರು, ಎಲ್ಲ ವರ್ಗಗಳ ಸರ್ಕಾರಿ ನೌಕರರು ಹಾಗೂ ಕೇಂದ್ರ ಸರ್ಕಾರದ ಧನ ಸಹಾಯ ಪಡೆಯುವಂತಹ ಮತ್ತು ಅದರ ನಿಯಂತ್ರಣದಲ್ಲಿರುವಂಥ ಕಂಪನಿಗಳು, ಸಿಬ್ಬಂದಿ ಎಲ್ಲರೂ ಕೂಡ ಈ ಒಂದು ಕಾಯ್ದೆಗೆ ಒಳಪಡುತ್ತಾರೆ ಅನ್ನೋದು ಅತ್ಯಂತ ವಿಶೇಷವಾಗಿರುವುದನ್ನು ಇಲ್ಲಿ ಕಾಣ್ತಾ ಇದ್ದೀರಾ. ಹಾಗೆ ಈ ಒಂದು ಕಾಯ್ದೆ ವ್ಯಾಪ್ತಿಗೆ ಕಾರ್ಪೊರೇಟ್ ಸಂಸ್ಥೆಗಳು ಒಳಪಡುವುದಿಲ್ಲ. ಈ ಎಲ್ಲ ವ್ಯಕ್ತಿಗಳು ಕೂಡ ಈ ಒಂದು ವ್ಯಾಪ್ತಿಗೆ ಒಳಪಟ್ಟರೆ ಕಾರ್ಪೊರೇಟ್ ಸಂಸ್ಥೆಗಳಂತಲ್ಲ ಈ ಒಂದು ವ್ಯಾಪ್ತಿಗೆ ಒಳಪಡುವುದಿಲ್ಲ ಅನ್ನೋದನ್ನು ಅತ್ಯಂತ ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದರೆ ಈ ಕಾರ್ಪೊರೇಟ್ ಆರ್ಗನೈಸೇಷನ್ ಅಂದರೆ ಕಾರ್ಪೊರೇಟ್ ಸಂಸ್ಥೆಗಳಂತ ಯಾವ ಅಂತ ನೋಡ್ತಾ ಹೋದರೆ, ಕಾರ್ಪೊರೇಟ್ ಆರ್ಗನೈಸೇಷನ್ ರೆಫರ್ಸ್ ಟು structure established within the company to meet its business needs which can be functional, ಪ್ರಾಡಕ್ಟ್ ಬೇಸ್ಡ್ ಆರ್ ಡಿವಿಷನಲ್ ಅಂತ ನೋಡ್ತಾ ಇದ್ದೇವೆ. ದಿಸ್ ಈಸ್ ಕಾಲ್ಡ್ ಕಾರ್ಪೊರೇಟ್ ಆರ್ಗನೈಸೇಷನ್ ಅಂತ ನಾವು ನೋಡ್ತಾ ಇದ್ದೀರಾ ಆತ್ಮೀಯ ಸ್ನೇಹಿತರೆ. ನಂತರದಲ್ಲಿ ನೋಡಿ,
5ನೇದಾಗಿ ಪ್ರಧಾನಮಂತ್ರಿ ಅಂತ ನೋಡ್ತೀವಿ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಇಲ್ಲಿ ನೋಡಿ, ಈ ಒಂದು ಕಾಯ್ದೆಗೆ ವ್ಯಾಪ್ತಿಗೆ ಒಳಪಟ್ಟಿರುವುದು ಒಂದು ವಿಶೇಷವಾಗಿದೆ. ಎಲ್ಲರೂ ಕೂಡ ಈ ಒಂದು ಕಾಯ್ದೆಗೆ ಒಳಪಟ್ಟರು ಕೂಡ ವಿಶೇಷವಾಗಿ ಭಾರತ ದೇಶದ ಅತ್ಯಂತ ಪ್ರಮುಖ ರಾಜಕೀಯ ವ್ಯಕ್ತಿ ಯಾರಪ್ಪ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಈ ವ್ಯಕ್ತಿಯು ಕೂಡ ಈ ಒಂದು ಲೋಕಪಾಲ್ಗೆ ಅಂತಲ್ಲ ಒಳಪಡ್ತಾರೆ ಅನ್ನೋದು ಅತ್ಯಂತ ವಿಶೇಷವಾಗಿ 2013ರ ಕಾಯ್ದೆ ವಿಶೇಷತೆ ಅಂತ ನೋಡ್ತಾ ಇದ್ದೇವೆ. ಆದರೆ ಪ್ರಧಾನಮಂತ್ರಿಯ ವಿರುದ್ಧ ಬರುವಂಥ ಯಾವುದೇ ದೂರುಗಳನ್ನು ತನಿಖೆ ಕುರಿತು ಲೋಕಪಾಲ್ ಸಂಸ್ಥೆಯು ಪೂರ್ಣಪೀಠ ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ. ಹಾಗೆ ಇದಕ್ಕೆ ಕನಿಷ್ಠ 3/2 ಸದಸ್ಯರ ಒಪ್ಪಿಗೆ ಇರಬೇಕಾಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ಪ್ರಧಾನಮಂತ್ರಿಯವರ ಒಂದು ವಿಚಾರಣೆ ಇದೆಯಲ್ಲ, ಎನ್ಕ್ವೈರಿ, ಅದು ಸಾರ್ವಜನಿಕವಾಗಿ ನಡೆಯಬಾರದು ಅನ್ನುವಂಥದ್ದು ಕೂಡ ಇಲ್ಲಿ ನೋಡ್ತಾ ಇದ್ದೇವೆ. ಅದು ಕೋಣೆಯೊಂದರಲ್ಲಿ ರಹಸ್ಯವಾಗಿ ನಡೆಯಬೇಕು ಅಂತ ನಾವು ಕಾಣ್ತಾ ಇದ್ದೇವೆ. ಹಾಗೆ ಒಂದು ವೇಳೆ ಪ್ರಧಾನಮಂತ್ರಿ ವಿರುದ್ಧ ಬರುವಂಥ ದೂರು ಏನಿದೆಯಲ್ಲ, ಅದು ತಿರಸ್ಕೃತವಾದರೆ ಅದರಿಂದ ಸಂಬಂಧಿಸಿದಂಥ ದಾಖಲೆಗಳನ್ನು ಬಹಿರಂಗಪಡಿಸಿರುವಂತಿಲ್ಲ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಪ್ರಧಾನಮಂತ್ರಿಯ ಒಂದು ಲೋಕಪಾಲ್ನ ಹಿನ್ನೆಲೆಯನ್ನು ಕಾಣ್ತಾ ಇದ್ದೇವೆ. 6ನೇಯ ಅತ್ಯಂತ ಪ್ರಮುಖವಾದಂಥ ಅಂಶದ ಬಗ್ಗೆ ನೋಡ್ತಾ ಹೋದಾಗ ಮಸೂದೆಯ ವ್ಯಾಪ್ತಿಗೆ ಒಳಪಡದ ವಿಷಯಗಳು ಯಾವುವು ಅಂತ ನೋಡ್ತಾ ಇದ್ದೀವಿ. ಇಲ್ಲಿವರೆಗೆ ಒಳಪಡುವಂಥ ವಿಷಯಗಳನ್ನು ನೋಡಿದ್ರೆ ಈ ಒಂದು ಮಸೂದೆಯ ವ್ಯಾಪ್ತಿಗೆ ಒಳಪಡದಂಥ ವಿಷಯಗಳು ಯಾವುವು ಅಂತ ನೋಡ್ತಾ ಹೋದಾಗ ಈ ಧಾರ್ಮಿಕ ದತ್ತಿ ಕಾರ್ಯಗಳನ್ನು ನಿರ್ವಹಿಸುವಂತಹ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳು ಲೋಕಪಾಲ್ ವ್ಯಾಪ್ತಿಯಿಂದ ಏನಾಗಿದೆ ಹೊರತುಪಡಿಸಲಾಗಿದೆ ಅಂತ ನಾವು ಕಾಣ್ತಾ ಇದ್ದೇವೆ. ಅದರ ಜೊತೆಗೆ ಅಂತಾರಾಷ್ಟ್ರೀಯ ವ್ಯವಹಾರ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಏನಿದೆಯಲ್ಲ, ಮತ್ತು ಅಣುಶಕ್ತಿ, ನ್ಯೂಕ್ಲಿಯರ್ ಏನಿದೆಯಲ್ಲ, ಬಾಹ್ಯಾಕಾಶ ಸ್ಪೇಸ್ ಮತ್ತು ಆಂತರಿಕ ಮತ್ತು ಬಾಹ್ಯ ಭದ್ರತೆ, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಮುಂತಾದ ಮಹತ್ವದ ವಿಷಯಗಳನ್ನು ಲೋಕಪಾಲ್ ವ್ಯಾಪ್ತಿಯಿಂದ ಹೊರತುಪಡಿಸಲಾಗಿದೆ ಅಂತ ಇಲ್ಲಿ ತಾವು ಕಾಣ್ತಾ ಇದ್ದೀರಾ ಆತ್ಮೀಯರೇ. ನಂತರದಲ್ಲಿ ನೋಡಿ, ಇಲ್ಲಿ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ FCRA ಅಂತ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಡಿಯಲ್ಲಿ ವರ್ಷಕ್ಕೆ ಈ 10 ಲಕ್ಷಕ್ಕಿಂತ ರೂಪಾಯಿಗಳಿಗಿಂತ ಹೆಚ್ಚು ದೇಣಿಗೆಯನ್ನು ಪಡೆಯುವಂಥ ಸಾರ್ವಜನಿಕ ಟ್ರಸ್ಟ್ಗಳಿದಾವಲ್ಲ ಹಾಗೂ ಸಂಘಗಳು ಲೋಕಪಾಲ್ ವ್ಯಾಪ್ತಿಗೆ ಒಳಪಡ್ತವೆ ಅನ್ನೋದನ್ನು ಕೂಡ ಇಲ್ಲಿ ತಾವು ಮನಗಾಣಬೇಕಾಗುತ್ತೆ. ಹೀಗೆ ಇಲ್ಲಿ ಲೋಕಪಾಲ್ ಸಂಸ್ಥೆಯ ಒಳಗೆ ಒಳಪಡುವ ಮತ್ತು ಒಳಪಡದಂಥ ವಿಷಯಗಳ ಬಗ್ಗೆ ತಾವು ಕಾಣ್ತಾ ಇದ್ದೀರಾ. 7ನೇಯ ಅತ್ಯಂತ ಪ್ರಮುಖವಾದಂತಹ ಅಂಶ ಯಾವುದು ಅಂದರೆ ತನಿಖೆ ಮತ್ತು ವಿಚಾರಣೆ ಬಗ್ಗೆ ನಾವು ನೋಡ್ತಾ ಹೋದಾಗ CBI ಸೇರಿದಂತೆ ಎಲ್ಲ ತನಿಖಾ ಸಂಸ್ಥೆಗಳ ಮೇಲೆಯೂ ಕೂಡ ಲೋಕಪಾಲ್ ಅಧಿಕಾರ, ಭ್ರಷ್ಟಾಚಾರದ ಮೂಲಗಳಿಂದ ಗಳಿಸಿರುವಂಥ ಆಸ್ತಿಯನ್ನು ವಿಚಾರಣೆ ಸಂದರ್ಭದಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳುವಂಥ ಅಧಿಕಾರ ಲೋಕಪಾಲಿಗೆ ಇದೆ ಅನ್ನುವಂತಹ ತನಿಖೆ ಮತ್ತು ವಿಚಾರಣೆ ಬಗ್ಗೆ ತಾವು ಕಾಣ್ತಾ ಇದ್ದೀರಾ ಇಲ್ಲಿ. ಅದರ ಜೊತೆಗೆ ಲೋಕಪಾಲ್ 6 ತಿಂಗಳ ಒಳಗಾಗಿ ಅಂತಲ್ಲ ತನಿಖೆಯನ್ನು ಪೂರ್ಣಗೊಳಿಸಬೇಕು ಮತ್ತು ವಿಚಾರಣೆಯಲ್ಲಿ 60 ದಿನಗಳೊಳಗೆ ಪೂರ್ಣಗೊಳಿಸಬೇಕು. ಇಲ್ಲಿ ನೋಡಿ, ತನಿಖೆ 6 ತಿಂಗಳ ಒಳಗೆ ಆದರೆ ಇಲ್ಲಿ 60 ದಿನಗಳ ಒಳಗೆ ಅಂತಲ್ಲ ವಿಚಾರಣೆ ಪೂರ್ಣಗೊಳ್ಳಬೇಕು ಅನ್ನೋದನ್ನು ನೀವು ಕಾಣ್ತಾ ಇದ್ದೀರಾ. ಹಾಗಾಗಿ ಸಾರ್ವಜನಿಕ ಸೇವಕರನ್ನು ವಿಚಾರಣೆಗೆ ಒಳಪಡಿಸಿದ ನಂತರವೇ ಲೋಕಪಾಲ್ ತನಿಖೆಗೆ ಆದೇಶಿಸಬೇಕು ಅನ್ನೋದನ್ನು ತಾವು ಕಾಣ್ತಾ ಇದ್ದೀರಾ. ಇಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂಥ ತನಿಖಾ ವರದಿಯನ್ನು ಪರಿಶೀಲಿಸಿದಂತಹ ನಂತರ ಲೋಕಪಾಲ್ ಪಟ್ಟಿಯನ್ನು ಸಲ್ಲಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಲೋಕಪಾಲಿಗೆ ನೀಡಲಾಗಿದೆ ಅನ್ನೋದನ್ನು ತಾವು ಇಲ್ಲಿ ಗಮನಿಸಬೇಕು ಆತ್ಮೀಯರೇ. ಯಾವುದೇ ನೋಟಿಸ್ ನೀಡದೆ ಭ್ರಷ್ಟಾಚಾರದ ಭ್ರಷ್ಟ ಅಧಿಕಾರಿಗಳ ಮೇಲೆ ಹಠಾತ್ತನೆ ದಾಳಿ ನಡೆಸುವಂಥ ಅಧಿಕಾರ ಲೋಕಪಾಲಿಗೆ ಇದೆ ಅಂತ. ಅಂದರೆ ಯಾವುದೇ ಮುನ್ಸೂಚನೆ ಇಲ್ಲದೆ ಅಂತಲ್ಲ ಇವರಂತಲ್ಲ ಭ್ರಷ್ಟ ಅಧಿಕಾರಿಗಳ ಮೇಲೆ ಅಂತಲ್ಲ ದಾಳಿ ನಡೆಸುವಂಥ ಅಧಿಕಾರ ಲೋಕಪಾಲಿಗೆ ಇದೆ ಅನ್ನೋದನ್ನು ಕೂಡ ತಾವಿಲ್ಲಿ ಮನಗಾಣಬೇಕಾಗುತ್ತೆ. ನಂತರದಲ್ಲಿ 8ನೇ ಅತ್ಯಂತ ಪ್ರಮುಖವಾದಂಥ ಅಂಶ ಏನು ನೋಡ್ತಾ ಇದ್ದೀವಿ ಅಂದರೆ CBI ಮತ್ತು ಇತರೆ ಸಂಸ್ಥೆಗಳ ಮೇಲೆ ನಿಯಂತ್ರಣ ಅಂತ ನೋಡ್ತಾ ಇದ್ದೇವೆ. ನೋಡಿ, ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ 2013ರ ಪ್ರಕಾರ ಮುಖ್ಯ ಜಾಗೃತಾ ಆಯುಕ್ತರು, ವಿಚಕ್ಷಣಾ ದಳ ಮತ್ತು CBIನ ಭ್ರಷ್ಟಾಚಾರ ನಿಯಂತ್ರಣ ವಿಭಾಗಗಳು ಲೋಕಪಾಲ್ನ ನಿಯಂತ್ರಣ ವ್ಯಾಪ್ತಿಗೆ ಅಂತಲ್ಲ ಒಳಪಡುತ್ತೆ ಅನ್ನೋದನ್ನು ನಾವು ಮನಗಾಣ್ತಾ ಇದ್ದೇವೆ. ಹಾಗೆ CBI ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲು ವಿಚಾರಣಾ ನ್ಯಾಯಾಲಯವನ್ನು ಕೂಡ ಸ್ಥಾಪಿಸಲು ಈ ಕಾಯ್ದೆ ಅಂತಲ್ಲ ಅವಕಾಶವನ್ನು ನೀಡಿದೆ ಅಂತ. ಹಾಗಾಗಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ಶಿಫಾರಸ್ಸಿನ ಮೇರೆಗೆ ವಿಚಾರಣಾ ನಿರ್ದೇಶನಾಲಯದ ನಿರ್ದೇಶಕರನ್ನು ಕೂಡ ನೇಮಿಸಬೇಕು ಅನ್ನೋದನ್ನು ತಾವು ಇಲ್ಲಿ ಕಾಣ್ತಾ ಇದ್ದೀರಾ. ನಂತರದ 9ನೇ ಅತ್ಯಂತ ಪ್ರಮುಖವಾದಂಥ ಅಂಶ ಏನಪ್ಪ ಅಂದರೆ ವರ್ಗಾವಣೆ ಮತ್ತು ಅಮಾನತಿನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಲೋಕಪಾಲ್ ಸೂಚಿಸಿದಂಥ ಪ್ರಕರಣಗಳ ತನಿಖೆಗೆ ನಡೆಸಿರುವಂಥ CBI ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವಾಗ ಹಾಗೂ ಅನಾಮತುಗೊಳಿಸುವಾಗ ಲೋಕಪಾಲ್ ಅನುಮೋದನೆ ಅಂತ ಪಡೆಯಬೇಕು ಅನ್ನೋದನ್ನು ತಾವು ಕಾಣ್ತಾ ಇದ್ದೀರಾ. ಹಾಗೆ ಲೋಕಪಾಲ್ ಸೂಚಿಸಿದಂಥ ಪ್ರಕರಣಗಳಲ್ಲಿ CBIಗಿಂತ ಲೋಕಪಾಲಿಗೆ ಹೆಚ್ಚಿನ ಅಧಿಕಾರವಿದೆ ಅನ್ನೋದನ್ನು ತಾವು ಮನಗಾಣ್ತಾ ಇದ್ದಾರೆ ಇಲ್ಲಿ. ಹಾಗೆ ಲೋಕಪಾಲ್ ಇಂಥ ಪ್ರಕಾರಗಳ ನಿರ್ದೇಶನ, ಉಸ್ತುವಾರಿ ಮತ್ತು ಮೇಲ್ವಿಚಾರಣೆಯನ್ನು ಕೂಡ ವಹಿಸಿಕೊಳ್ಳಬೇಕಾದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ಈ ಶಿಕ್ಷೆ ಯಾವ ರೀತಿ ಆಗುತ್ತೆ ಅಂತ ನಾವು ನೋಡ್ತಾ ಹೋದಾಗ ಪನಿಷ್ಮೆಂಟು ಈ ಕಾಯ್ದೆಯ ಪ್ರಕಾರ ಕ್ಷುಲ್ಲಕ
ಅಥವಾ ಸುಳ್ಳು ಕಾರಣಗಳಿಂದ ದೂರ ನೀಡಿದಂಥ ವ್ಯಕ್ತಿಗಳಿಗೆ ಗರಿಷ್ಠ ಅಂದರೂ ಕೂಡ 1 ವರ್ಷಗಳ ಕಾಲ ಸೆರೆವಾಸವನ್ನು ನೀಡಲಾಗುತ್ತಾ ಮತ್ತು 1 ಲಕ್ಷದವರೆಗೆ ಕೂಡ ದಂಡವನ್ನು ವಿಧಿಸುವಂಥ ಅಧಿಕಾರ ಯಾರಿಗೆ ಹೊಂದಿದೆ ಅಂದರೆ ಅದು ಲೋಕಪಾಲರಿಗೆ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗೆ ಸುಳ್ಳು ದೂರು ನೀಡುವಂಥ ವ್ಯಕ್ತಿ ಸರ್ಕಾರಿ ಅಧಿಕಾರಿಯಾಗಿದ್ದರೆ ಅವನಿಗೆ 7 ವರ್ಷ ಜೈಲು ಶಿಕ್ಷೆ ನೀಡಬಹುದು ಮತ್ತು ಭ್ರಷ್ಟಾಚಾರದ ವಿರುದ್ಧ ಪದೇ ಪದೇ ಸುಳ್ಳು ದೂರು ನೀಡುವಂಥ ವ್ಯಕ್ತಿಗೆ 10 ವರ್ಷಗಳ ಕಾಲದವರೆಗೂ ಕೂಡ ಜೈಲು ಶಿಕ್ಷೆಯನ್ನು ವಿಧಿಸುವಂಥ ಕಾಯ್ದೆ ಅವಕಾಶ ನೀಡಿರೋದನ್ನು ಇಲ್ಲಿ ತಾವು ಕಾಣ್ತಾ ಇದ್ದೀರಾ. ನಂತರದಲ್ಲಿ ಆರೋಪ ಸಾಬೀತಾದ ಸಾರ್ವಜನಿಕ ಸೇವಕರಿಗೆ ಅಂತಲ್ಲ 2 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗಿರುವುದನ್ನು ಇಲ್ಲಿ ಕಾಣ್ತಾ ಇದ್ದೀರಾ. ಅಲ್ಲದೆ ತಮ್ಮಿಂದ ಸರ್ಕಾರಕ್ಕೆ ಉಂಟಾದಂಥ ನಷ್ಟವನ್ನು ಭ್ರಷ್ಟ ಸಾರ್ವಜನಿಕ ಸೇವಕರೇ ಅಂತಲ್ಲ ಭರಿಸಬೇಕಾದನ್ನು ತಾವು ಕಾಣ್ತಾ ಇದ್ದೀರಾ. ನಂತರದಲ್ಲಿ 11ನೇ ಪ್ರಮುಖವಾದಂಥ ಅಂಶ ಯಾವುದು ಅಂದರೆ ಲೋಕಪಾಲದ ಪದಚ್ಯುತಿ ಬಗ್ಗೆ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ನೋಡಿ, ರಾಷ್ಟ್ರಾಧ್ಯಕ್ಷರು ಲೋಕಪಾಲ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಸಾಬೀತಾದ ದುರ್ವರ್ತನೆ ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಥವಾ ಅಸಮರ್ಥನೆ ಅಂತಾರಲ್ಲ ಆಧಾರದ ಮೇಲೆ ಪದಚ್ಯುತಿಗೊಳಿಸಬಹುದು ಅಂತ ನಾವು ಕಾಣ್ತಾ ಇದ್ದೀರಾ. ನಂತರದಲ್ಲಿ ಆದರೆ ಈ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದ ವಿಚಾರಣೆ ನಡೆಸಿ ರಾಷ್ಟ್ರಾಧ್ಯಕ್ಷರು ಅನುಮತಿಗೊಳಿಸುವಂತೆ ಶಿಫಾರಸು ಮಾಡಬೇಕು ಅನ್ನೋದನ್ನು ತಾವು ಕಾಣ್ತಾ ಇದ್ದೀರಾ. ನಂತರದಲ್ಲಿ ನೋಡಿ, ಕೇಂದ್ರ ಸರ್ಕಾರದಿಂದ ಲೋಕಪಾಲ ಅಧ್ಯಕ್ಷರು ಮತ್ತು ಸದಸ್ಯರು ನೇಮಕಾತಿ ಶಿಫಾರಸಿಗೆ ಶೋಧನಾ ಸಮಿತಿಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ 9ನೇ ತಿಂಗಳು 27ನೇ ತಾರೀಕು 2018ರಂದು ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದಂತಹ ರಂಜನ್ ಪ್ರಕಾಶ್ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ 8 ಮಂದಿ ಸದಸ್ಯರೊಳಗೊಂಡಂಥ ಲೋಕಪಾಲ ಶೋಧನಾ ಸಮಿತಿಯನ್ನಂತೆಲ್ಲ ನೇಮಕ ಮಾಡಿರೋದನ್ನು ಇಲ್ಲಿ ನೆನಪಿಸ್ಕೊಳ್ಬೇಕಾಗಿದ್ದೇವೆ. ನಂತರದಲ್ಲಿ ನೋಡಿ, ಈ ಒಂದು ಸಮಿತಿಯು ಲೋಕಪಾಲ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕಾತಿಗೆ ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಕೂಡ ಶಿಫಾರಸನ್ನು ಮಾಡಿರೋದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಪ್ರಮುಖವಾಗಿ ಈ ಶೋಧನಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರ ಹೆಸರುಗಳು ಮತ್ತು ಪದನಾಮಗಳ ಬಗ್ಗೆ ಇಲ್ಲಿ ನಾವು ನೋಡ್ತಾ ಹೋಗೋಣ ಆತ್ಮೀಯರೇ. ಮೊದಲನೇದಾಗಿ ಇದು ಅಧ್ಯಕ್ಷರು ಯಾರಾಗಿದ್ದರು ಅಂತ ನಾವು ನೋಡ್ತಾ ಹೋದಾಗ ರಂಜನ್ ಪ್ರಕಾಶ್ ದೇಸಾಯಿ ಅವರು ಅಂದರೆ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಂತಲ್ಲ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಸದಸ್ಯರು ಯಾರಾಗಿದ್ರು ಅಂತ ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ಅರುಂಧತಿ ಭಟ್ಟಾಚಾರ್ಯ ಅಂತ ನೋಡ್ತಾ ಇದ್ದೇವೆ. ಯಾರು ಇವರು ಅರುಂಧತಿ ಭಟ್ಟಾಚಾರ್ಯ ಅಂತ ನಾವು ನೋಡ್ತಾ ಹೋದಾಗ ವಿಶ್ರಾಂತ ಅಧ್ಯಕ್ಷರು ಯಾವುದಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ಆತ್ಮೀಯರೇ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ಅತ್ಯಂತ ದೊಡ್ಡದಾದಂಥ ಬ್ಯಾಂಕಿನ ಇಲ್ಲಿ ಮೊದಲ ಮಹಿಳಾ ಅಧ್ಯಕ್ಷರಾದಂತಹ ಯಾರು ಅರುಂಧತಿ ಭಟ್ಟಾಚಾರ್ಯ ಅವರು ಕೂಡ ಇವರಂತಲ್ಲ ಇದರ ಒಂದು ಸದಸ್ಯರಾಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಅದ್ರ ಜೊತೆಗೆ ಸೂರ್ಯಪ್ರಕಾಶ್ ಅವರು ಅಧ್ಯಕ್ಷರು ಪ್ರಸಾರ ಭಾರತಿಯವರು ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ AS ಕಿರಣ್ ಕುಮಾರ್ ಅವರು ವಿಶ್ರಾಂತ ಮುಖ್ಯಸ್ಥರು ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ತೇವಲ್ಲ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಕರ್ನಾಟಕದವರು ಅಧ್ಯಕ್ಷರಾಗಿದ್ದರು ಅಂತ ನೋಡ್ತಾ ಇದ್ದೇವೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇರುವ ಹಾಗೆ ಈ ಇಸ್ರೋ ಬಗ್ಗೆ ನಾವು ನೋಡ್ತಾ ಹೋದಾಗ ಇದನ್ನು ISRO ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಕರ್ನಾಟಕ ರಾಜ್ಯದ ರಾಜಧಾನಿಯಾದಂತಹ ಬೆಂಗಳೂರಲ್ಲಿ ಇರೋದನ್ನು ನೋಡ್ತಾ ಇದ್ದೇವೆ. ಇದು ಯಾವಾಗ ಸ್ಥಾಪನೆ ಆಯಿತು ಅಂತ ನೋಡಿದಾಗ 1969 ಆಗಸ್ಟ್ 15ರಂದು ಈ ಒಂದು ಸಂಸ್ಥೆ ಸ್ಥಾಪನೆಯಾಗಿರೋದನ್ನು ನೋಡ್ತಾ ಇದ್ದೇವೆ. ಇತ್ತೀಚೆಗೆ ಪ್ರಥಮವಾಗಿ ಆರ್ಯಭಟ್ಟ ಆದರೆ ಇತ್ತೀಚೆಗೆ ಹತ್ರ ಚಂದ್ರಯಾನ 3 ಮಾಡಿರೋದನ್ನು ಸಾಧನೆ ಮಾಡಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅದರ ಒಂದು ಅಧ್ಯಕ್ಷರಂತ AS ಕಿರಣ್ ಕುಮಾರ್ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ. ನಂತರದಲ್ಲಿ ನೋಡಿ, 4ನೇದಾಗಿ ಜಸ್ಟಿಸ್ ಸುಖರಾಮ್ ಸಿಂಗ್ ಯಾದವ್ ರವರು ವಿಶ್ರಾಂತ ಪೊಲೀಸ್ ಮುಖ್ಯಸ್ಥರು ಗುಜರಾತ್ನವರು ಕೂಡ ಇದರ ಸದಸ್ಯರಾಗಿರೋದನ್ನು ನೋಡ್ತೇವೆ. ನಂತರದಲ್ಲಿ ಶಬ್ಬೀರ್ ಹುಸೇನ್ S ಕಾಂಡವಾಲಾ ವಿಶ್ರಾಂತ IAS ಅಧಿಕಾರಿ ರಾಜಸ್ಥಾನದವರನ್ನು ನೋಡ್ತಾ ಇದ್ದೇವೆ. ನಂತರದಲ್ಲಿ ಲಲಿತ್ K ಪನ್ವಾರ್ ಅಂದರೆ ಹಿರಿಯ IAS ಅಧಿಕಾರಿ ರಾಜಸ್ಥಾನ ಅಂತ ನೋಡ್ತಾ ಇದ್ದೇವೆ. ರಂಜಿತ್ ಕುಮಾರ್ ವಿಶ್ರಾಂತ ಸಾಲಿಸಿಟರ್ ಜನರಲ್ ಭಾರತ ಸರ್ಕಾರ ಇವರು ಅಂತಲ್ಲ ಸದಸ್ಯರಾಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಭಾರತದ ಮುಖ್ಯ ನ್ಯಾಯಾಧೀಶರಾದಂತಹ ದೀಪಕ್ ಮಿಶ್ರಾ, ಲೋಕಸಭೆಯ ಸಭಾಧ್ಯಕ್ಷರಾದಂತಹ ಸುಮಿತ್ರಾ ಮಹಾಜನ್, ಅತ್ಯಂತ ದೊಡ್ಡ ವಿರೋಧ ಪಕ್ಷದ ನಾಯಕರ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಖ್ಯಾತ ಕಾನೂನು ತಜ್ಞ ಹಾಗೂ ಮಾಜಿ ಅಟಾರ್ನಿ ಜನರಲ್ ಆದಂತಹ ಮುಕುಲ್ ರೋಹಟಗಿ ಅವರನ್ನೊಳಗೊಂಡಂಥ ಆಯ್ಕೆ ಸಮಿತಿಯು ಶೋಧನಾ ಸಮಿತಿಯನ್ನು ನೇಮಿಸಲಾಗಿತ್ತು ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಶೋಧನಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ನೋಡಿದೆವು ಮತ್ತು ಈ ಒಂದು ಸಮಿತಿ ರಚನೆಯಾಗೋದಕ್ಕೆ ಕಾರಣೀಕರ್ತರನ್ನು ಕೂಡ ನಾವಿಲ್ಲಿ ಮನಗಂಡಿದ್ದೇವೆ ಆತ್ಮೀಯರೇ. ಹಾಗಾಗಿ ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ 2013 ಏನಿದೆಯಲ್ಲ, ರಾಜ್ಯಗಳಲ್ಲಿ ಇಲ್ಲಿ ಲೋಕಾಯುಕ್ತ ರಚನೆಗೆ ಕಡ್ಡಾಯಗೊಳಿಸಿದರೆ ಆದರೆ ಲೋಕಾಯುಕ್ತರ ಸ್ವರೂಪ ಮತ್ತು ಅಧಿಕಾರದ ವ್ಯಾಪ್ತಿಯನ್ನು ನಿರ್ಧರಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಈ ಮೂಲಕ ರಾಜ್ಯ ಸರ್ಕಾರಗಳ ಸ್ವಾಯತ್ತತೆಯನ್ನು ಮೊಟಕುಗೊಳಿಸದಂತೆ ಒಕ್ಕೂಟ ತತ್ವವನ್ನು ಗೌರವಿಸಲಾಗಿದೆ ಅಂತ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಪ್ರಧಾನಮಂತ್ರಿಯನ್ನು ಲೋಕಪಾಲ್ ವ್ಯಕ್ತಿಗೆ ಒಳಪಡಿಸುವುದರ ಮೂಲಕ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಸಾರುವಂಥ ಕಾನೂನು ಅಧಿಪತ್ಯನ ರೂಲ್ ಆಫ್ ಲಾ ತತ್ವವನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಆತ್ಮೀಯರೇ.
ಹಾಗಾಗಿ ಈ ಕಾಯ್ದೆಯ ಪ್ರಕರಣಗಳ ತನಿಖೆಯನ್ನು 6 ತಿಂಗಳೊಳಗೆ ಪೂರ್ಣಗೊಳಿಸಬೇಕು ಎಂದು ಹೇಳುವುದರ ಮೂಲಕ ಪ್ರಕರಣಗಳು ಶೀಘ್ರವಾಗಿ ವಿಲೇವಾರಿಗೆ ಅಂತಲ್ಲ ಅವಕಾಶ ಕೊಟ್ಟಿರೋದನ್ನು ಕಾಣ್ತಾ ಇದ್ದೇವೆ. ಹಾಗೆ ಈ ಒಂದು ಕಾಯ್ದೆ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತುವಂಥ ವ್ಯಕ್ತಿಗಳಿಗೆ ಸೂಕ್ತ ರಕ್ಷಣೆ ಒದಗಿಸುವ ಮೂಲಕ ಭ್ರಷ್ಟಾಚಾರದ ವಿರುದ್ಧದ ಹೋರಾಟವನ್ನು ಪ್ರೋತ್ಸಾಹಿಸುತ್ತದೆ ಅಂತ ನೋಡ್ತಾ ಇದ್ದೇವೆ. ಹಾಗೆ ಈ ಒಂದು ಕಾಯ್ದೆಯ ಪ್ರಕಾರ ಲೋಕಪಾಲ್ ಸೂಚಿಸಿದಂಥ ಪ್ರಕರಣಗಳ ತನಿಖೆಯನ್ನು ನಡೆಸಲು CBIನ ಅಧಿಕಾರಿಗಳನ್ನು ವರ್ಗಾಯಿಸುವಾಗ ಮತ್ತು ಅನುಮತಿಗೊಳಿಸುವಾಗ ಲೋಕಪಾಲ್ ಒಪ್ಪಿಗೆಯನ್ನು ಪಡೆಯಬೇಕು ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ ಆತ್ಮೀಯರೇ. ನಂತರದಲ್ಲಿ ನೋಡಿ, ಈ ಉಪಬಂಧ ತನಿಖೆಯನ್ನು ನಡೆಸುತ್ತಿರುವ ಸಂದರ್ಭದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡದಂತೆ ತನಿಖೆಯನ್ನು ಪ್ರಭಾವಿಸುವಂತೆ ತಡೆಯಲು ಸಹಕಾರಿಯಾಗಬೇಕಂತ ನೋಡ್ತಾ ಇದ್ದೇವೆ. ಹಾಗೆ ಈ ಒಂದು ಕಾಯ್ದೆ ಅಂತಲ್ಲ ಲೋಕಪಾಲ್ನ ಒಟ್ಟು ಸದಸ್ಯರ ಪೈಕಿ ಅರ್ಧದಷ್ಟು ಅಂತಲ್ಲ ಸ್ಥಾನಗಳನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರಿಗೆ ಮೀಸಲಿಡುವಂಥ ಈ ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸನ್ನು ಕೂಡ ಈ ಒಂದು ಲೋಕಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆಯಲ್ಲಿ ಒಳಗೊಂಡಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಲೋಕಪಾಲ್ ಸಂಸ್ಥೆಗೆ ಹೊಸ ಲಾಂಛನ ಬಗ್ಗೆ ನಾವು ನೋಡ್ತಾ ಹೋದಾಗ ಲೋಕಪಾಲ್ ಸಂಸ್ಥೆಯ ಹೊಸ ಲಾಂಛನ ಮತ್ತು ಧ್ಯೇಯವಾಕ್ಯವನ್ನು ಅಂತಿಮಗೊಳಿಸಲಾಗಿದೆ. ಪ್ರಶಾಂತ್ ಮಿಶ್ರಾ ಎಂಬುವರು ಈ ಒಂದು ಲಾಂಛನವನ್ನು ರಚಿಸಿದವನ್ನ ತಾವು ಕಾಣ್ತಾ ಇದ್ದೀರಾ. ಹಾಗಾಗಿ ಮುರುಗದ್ ಕಶ್ಯ ಶುದ್ಧ ನಮಃ ಈ ಲಾಂಛನದ ಧ್ಯೇಯವಾಕ್ಯವನ್ನು ಇದನ್ನು ಪೋಪನಿಷತ್ತಿನ ಸಂಸ್ಕೃತ ಶ್ಲೋಕದಿಂದಲೇ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಲಾಂಛನವನ್ನು ಲೋಕಪಾಲ್ ಸಂಸ್ಥೆಯ ನಿವೃತ್ತ ಅಧ್ಯಕ್ಷರಾದಂಥ ನ್ಯಾಯಮೂರ್ತಿ ಪಿನಾಕಿ ಚಂದ್ರ ಘೋಷ್ ಅವರಂತೆಲ್ಲ ಬಿಡುಗಡೆ ಮಾಡಿರೋದನ್ನು ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಲೋಕಪಾಲರ ನೇಮಕದ ಬಗ್ಗೆ ನೋಡ್ತಾ ಹೋದಾಗ 2019 ಮಾರ್ಚ್ ತಿಂಗಳಿನಲ್ಲಿ ರಾಷ್ಟ್ರಾಧ್ಯಕ್ಷರಂಥ ರಾಮನಾಥ್ ಕೋವಿಂದ್ ಅವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾದಂಥ ಪಿನಾಕಿ ಚಂದ್ರ ಘೋಷ್ ಅವರನ್ನು ಲೋಕಪಾಲ್ ಸಂಸ್ಥೆಯ ಅಧ್ಯಕ್ಷರಾಗಿ ಮತ್ತು 7 ಮಂದಿ ಸದಸ್ಯರನ್ನು ನೇಮಿಸಲಾಗಿತ್ತು ಅಂತ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಈ ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದಿಲ್ಲ, ಇಲ್ಲಿ ರಾಮನಾಥ್ ಕೋವಿಂದ್ ಅವರನ್ನು ಕಾಣ್ತಾ ಇದ್ದೀರಾ. ನಂತರದಲ್ಲಿ ನೋಡಿ, ನ್ಯಾಯಮೂರ್ತಿ ಪಿನಾಕಿ ಚಂದ್ರ ಘೋಷ್ ಅವರು ಭಾರತ ದೇಶದ ಪ್ರಥಮ ಲೋಕಪಾಲರಾಗಿ ಸೇವೆ ಸಲ್ಲಿಸಿದ ಇವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿ ಅಂತಲ್ಲ ಸೇವೆ ಸಲ್ಲಿಸಿದವರನ್ನು ಕೂಡ ಇಲ್ಲಿ ನೆನಪಿಸ್ಕೊಳ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಅಧ್ಯಕ್ಷರು ಹಾಗೂ ಸದಸ್ಯರು ಅಂತಲ್ಲ ಗರಿಷ್ಠ 5 ವರ್ಷಗಳ ಅವಧಿ ಅಥವಾ 70 ವರ್ಷಗಳ ವಯಸ್ಸಾಗುವವರೆಗೆ ಅಧಿಕಾರದಲ್ಲಿ ಇರಬಹುದನ್ನು ಕೂಡ ನೀವು ಕಾಣ್ತಾ ಇದ್ದೀರಾ. ಹಾಗಾಗಿ ಪ್ರಸ್ತುತವಾಗಿ ನ್ಯಾಯಮೂರ್ತಿ ಅಜಯ್ ಮಾಣಿಕ್ರಾವ್ ಕಾನಿಲ್ಕರ್ ಅವರು ಭಾರತದ ಲೋಕಪಾಲರಾಗಿ ಸೇವೆ ಸಲ್ಲಿಸುವುದನ್ನು ಕಾಣ್ತಾ ಇದ್ದೇವೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶಕರ ಮೇರೆಗೆ ಪ್ರಧಾನ ನರೇಂದ್ರ ಮೋದಿಯವರ ನೇತೃತ್ವದ ಐಕ್ಯ ಸಮಿತಿ ಲೋಕಪಾಲ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸದಸ್ಯ ಹೆಸರುಗಳನ್ನು ಅಂತಿಮಗೊಳಿಸಲಾಗಿತ್ತು ಅಂತ ಇಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ಐಕ್ಯ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಲೋಕಪಾಲ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡೋದನ್ನು ಕಾಣ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಲೋಕಾಯುಕ್ತ ಅಂತ ನೋಡ್ತಾ ಇದ್ದೀವಿ. ವಿವಿಧ ರಾಜ್ಯಗಳು ಭ್ರಷ್ಟಾಚಾರವನ್ನು ನಿಯಂತ್ರಿಸುವ ಸಲುವಾಗಿ ಮತ್ತು ದುರಾಡಳಿತ ವಿರುದ್ಧ ನಾಗರಿಕರ ದೂರುಗಳನ್ನು ಪರಿಶೀಲಿಸಲು ಲೋಕಾಯುಕ್ತರನ್ನು ನೇಮಿಸಲಾಗಿತ್ತು ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ. ಈ ಲೋಕಾಯುಕ್ತ ಕಾಯ್ದೆ ಒರಿಸ್ಸಾ ರಾಜ್ಯವು 1970ರಲ್ಲಿ ಅಂತಲ್ಲ ಪ್ರಥಮ ಬಾರಿಗೆ ಇದನ್ನು ಹೊರಡಿಸಲಾಗಿತ್ತು ಅಂತ ನೋಡ್ತೇವೆ. ರಾಜ್ಯಗಳಲ್ಲಿ ಪ್ರಥಮ ಬಾರಿಗೆ ಹೊರಡಿಸಿದ್ದು ಯಾವುದು ಅಂದರೆ ಒರಿಸ್ಸಾ ರಾಜ್ಯ ಅಂತ ನೋಡ್ತಾ ಇದ್ದೇವೆ. ಇಲ್ಲಿ ಭಾರತ ಮ್ಯಾಪಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಒಂದು ರಾಜ್ಯವನ್ನು ಒಡಿಶಾ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಆತ್ಮೀಯರೇ, ಭಾರತದ ಮ್ಯಾಪರ್ ಬಗ್ಗೆ ನಾವು ನೋಡ್ತಾ ಹೋದಾಗ ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಏನಿದೆಯಲ್ಲ, ಇದು 3214 ಕಿಲೋಮೀಟರ್ ಅಂತಲ್ಲ ಭಾರತದ ಒಂದು ಲೆಂತನ್ನು ನೋಡ್ತಾ ಇದ್ದೇವೆ. ಅಂದರೆ ಲಡಾಖ್ನಿಂದ ಇಲ್ಲಿ ತಮಿಳುನಾಡಿನವರೆಗೆ, ಇಲ್ಲಿ ನೋಡಿ ಗುಜರಾತಿಂದ ಇಲ್ಲಿ ಅರುಣಾಚಲ ಪ್ರದೇಶದವರೆಗೆ 2933 ಕಿಲೋಮೀಟರ್ ಹೊಂದಿದೆ. ಹಾಗಾದರೆ ಭಾರತ ದೇಶದ ವಿಸ್ತೀರ್ಣ ಎಷ್ಟು ಅಂತ ನೋಡ್ತಾ ಹೋದಾಗ ಇಲ್ಲಿ 32,87,263 ಸ್ಕ್ವಯರ್ ಕಿಲೋಮೀಟರ್ ಅಂತಲ್ಲ ಭಾರತದ ವಿಸ್ತೀರ್ಣವನ್ನು ನೋಡ್ತಿದೆ. ಇಸ್ ದ 7th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ನಾವು ನೋಡ್ತಾ ಹೋದಾಗ ಆತ್ಮೀಯರೇ, ಮೊದಲನೇದಾಗಿ ಇಲ್ಲಿ ರಷ್ಯಾ ಅಂತ ನೋಡ್ತಾ ಇದ್ದೇವೆ, ಎರಡನೇದಾಗಿ ಯಾವುದಂದರೆ ಕೆನಡಾ ಅಂತ ನೋಡ್ತಾ ಇದ್ದೇವೆ, ಮೂರನೇದಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ನೋಡ್ತಾ ಇದ್ದೇವೆ, ನಾಲ್ಕನೇದಾಗಿ ಚೈನಾ, ಐದನೇದಾಗಿ ಬ್ರೆಜಿಲ್ ಅಂತ ನಾವು ನೋಡ್ತಾ ಇದ್ದೇವೆ. ಹೀಗೆ ನೋಡ್ತಾ ಬಂದಾಗ ಏಳನೇದಾಗಿ ಭಾರತ ಅಂತಲ್ಲ 7ನೇ ರಾಷ್ಟ್ರ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಈ ಲೋಕಾಯುಕ್ತ ಕಾಯ್ದೆಯನ್ನು ಒರಿಸ್ಸಾ ರಾಜ್ಯವು 1970ರಲ್ಲಿ ಅಂತಲ್ಲ ಪ್ರಥಮ ಬಾರಿಗೆ ಅಂತಲ್ಲ ಹೊರಡಿಸಲಾಗಿತ್ತು ಅಂತ ನಾವಿಲ್ಲಿ ನೆನಪಿಸ್ಕೊಳ್ತಾ ಇದ್ದೇವೆ ಆತ್ಮೀಯರೇ. ಇಲ್ಲಿ ಪ್ರಮುಖವಾಗಿ ನೋಡಿ 1971ರಲ್ಲಿ ಅಂತಲ್ಲ ಮಹಾರಾಷ್ಟ್ರವು ಪ್ರಥಮ ಬಾರಿಗೆ ಈ ಲೋಕಾಯುಕ್ತರನ್ನು ನೇಮಿಸಲಾಗಿತ್ತು ಅಂತ ನೋಡ್ತೇವೆ. 1971 ಮಹಾರಾಷ್ಟ್ರ ಏನಿದೆಯಲ್ಲ ಇದು ಏನತ್ತಲ್ಲ ಪ್ರಥಮ ಬಾರಿಗೆ ಲೋಕಾಯುಕ್ತರನ್ನು ನೇಮಿಸಲಾಗಿತ್ತು. ಹಾಗಾಗಿ ಭಾರತ ಮ್ಯಾಪಲ್ಲಿ ಮಹಾರಾಷ್ಟ್ರ ಎಲ್ಲಿ ಬರುತ್ತೆ ಅಂತ ನೋಡಿದಾಗ ಇಲ್ಲಿ ನೋಡ್ತಾ ಇದ್ದಿಲ್ಲ, ಇದು ಮಹಾರಾಷ್ಟ್ರ ಅಂತ ತಾವು ಕಾಣ್ತಾ ಇದ್ದೀರಾ ಆತ್ಮೀಯ ಸ್ನೇಹಿತರೆ. ಇದು ಮೇಲ್ಗಡೆ ಅಂತಲ್ಲ ಗುಜರಾತ್ ನೋಡ್ತಾ ಇದ್ದೀರಾ, ಇಲ್ಲಿ ಮಧ್ಯಪ್ರದೇಶವನ್ನು ನೋಡ್ತಾ ಇದ್ದೀರಾ, ಇಲ್ಲಿ ಛತ್ತೀಸ್ಗಢ ನೋಡ್ತಾ ಇದ್ದೀರಾ, ಇಲ್ಲಿ ಆಂಧ್ರ ಪ್ರದೇಶವನ್ನು ನೋಡ್ತಾ ಇದ್ದೀರಾ, ಇದು ಕರ್ನಾಟಕ, ಗೋವಾ. ಹೀಗೆ ನಾವು ಅಂತಲ್ಲ ಇಲ್ಲಿ ಅಂತಲ್ಲ ಮಹಾರಾಷ್ಟ್ರ ರಾಜ್ಯವನ್ನು ಸುತ್ತುವರೆದಂತಹ ಯಾವುದಂದರೆ
ರಾಜ್ಯಗಳ ಬಗ್ಗೆ ನೋಡ್ತೇವೆ. ಕರ್ನಾಟಕ ಸುತ್ತುವರೆದಂಥ ರಾಜ್ಯಗಳ ಬಗ್ಗೆ ನೋಡ್ತಾ ಹೋದಾಗ ಇಲ್ಲಿ ಗೋವಾವನ್ನು ನೋಡ್ತಾ ಇದ್ದೀರಾ, ಇಲ್ಲಿ ಮಹಾರಾಷ್ಟ್ರವನ್ನು ನೋಡ್ತಾ ಇದ್ದೀರಾ, ಇಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಬರುತ್ತಾ, ಕೆಳಗಡೆ ಅಂತಲ್ಲ ತಮಿಳುನಾಡು ಮತ್ತು ಕೇರಳವನ್ನು ಬರೋದನ್ನು ನೀವು ಕಾಣ್ತಾ ಇದ್ದೀರಾ. ಹಾಗಾಗಿ ಯಾವುದೇ ಒಂದು ರಾಜ್ಯ ಬಗ್ಗೆ ನೋಡುವಾಗ ರಾಜ್ಯದಲ್ಲಿ ಸುತ್ತುವರೆದಂಥ ನೆರೆಹೊರೆಯ ರಾಜ್ಯಗಳ ಬಗ್ಗೆಯೂ ಕೂಡ ತಮಗೆ ಅರಿವಿರಬೇಕಾದ್ದು. ಈಗ ಸ್ಪಷ್ಟವಾಗಿ ಅಂತಲ್ಲ ಭಾರತ ಮ್ಯಾಪನ್ನು ಇಲ್ಲಿ ನೀವು ಕಾಣ್ತಾ ಇದ್ದೀರಾ ಆತ್ಮೀಯರೇ. ಹಾಗಾಗಿ ಇದು ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಬೆಳ್ಕೊಂಡು ಬಂತು ಅಂತ ನೋಡ್ತಾ ಹೋದಾಗ ಪ್ರಥಮ ಬಾರಿಗೆ ಮಹಾರಾಷ್ಟ್ರ ಅಂತ ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ ರಾಜಸ್ಥಾನ್ 1973, ಬಿಹಾರ್ 1973, ಉತ್ತರ ಪ್ರದೇಶ 1975, ಪಂಜಾಬ್ 1995, ಗುಜರಾತ್ 1986 ಮುಂತಾದ ರಾಜ್ಯಗಳು ಲೋಕಾಯುಕ್ತಕ್ಕೆ ಸಂಬಂಧಿಸಿದ ಕಾಯ್ದೆಗಳನ್ನು ಪಾಸು ಮಾಡಿದ್ದನ್ನು ಕಾಣ್ತಾ ಇದ್ದೀವಿ. ಅದರ ರಚನೆಯ ಬಗ್ಗೆ ನಾವು ನೋಡ್ತಾ ಹೋದಾಗ ಲೋಕಾಯುಕ್ತರ ರಚನೆಯಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಏಕರೂಪತೆಯನ್ನು ಕಂಡು ಬರೋದಿಲ್ಲ. ಹಾಗಾಗಿ ಇದು ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರುವುದು. ಇಲ್ಲಿ ರಾಜಸ್ಥಾನ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರ ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತನ ಹೊಂದಿದೆ. ಆದರೆ ಬಿಹಾರ, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ ಲೋಕಾಯುಕ್ತರನ್ನು ಮಾತ್ರ ಹೊಂದಿದೆ ಅಂತ ಇಲ್ಲಿ ನೆನಪಿಸಬೇಕು. ಪಂಜಾಬ್, ಒರಿಸ್ಸಾ ರಾಜ್ಯಗಳಲ್ಲಿ ಲೋಕಾಯುಕ್ತರನ್ನು ಲೋಕಪಾಲರು ಎಂಬ ಹೆಸರಿಂದ ಕರೀತಾರೆ ಅಂತ ನಾವು ನೋಡ್ತಾ ಇದ್ದೇವೆ. ಆದರೆ ಆಡಳಿತ ಸುಧಾರಣಾ ಆಯೋಗವು ರಾಜ್ಯಗಳಿಗೆ ಲೋಕಪಾಲ ಎಂಬ ಹೆಸರಿನ ಹುದ್ದೆಯನ್ನು ಶಿಫಾರಸು ಮಾಡಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ಹಾಗಾದರೆ ಇವರ ಅರ್ಹತೆಗಳ ಬಗ್ಗೆ ನಾವು ನೋಡ್ತಾ ಹೋದಾಗ ಲೋಕಾಯುಕ್ತರು ಅರ್ಹತೆಯಲ್ಲಿಯೂ ಕೂಡ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್, ಒರಿಸ್ಸಾ, ಕರ್ನಾಟಕ, ಅಸ್ಸಾಂ ರಾಜ್ಯಗಳಲ್ಲಿ ಲೋಕಾಯುಕ್ತರಿಗೆ ನ್ಯಾಯಿಕ ಅರ್ಹತೆಗಳನ್ನು ಗೊತ್ತುಪಡಿಸಲಾಗಿದೆ. ಆದರೆ ಬಿಹಾರ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ರಾಜಸ್ಥಾನಗಳಲ್ಲಿ ಈ ಹುದ್ದೆಗೆ ಯಾವುದೇ ಒಂದು ನಿರ್ದಿಷ್ಟ ಅರ್ಹತೆಯನ್ನು ನಿಗದಿಪಡಿಸಿಲ್ಲ ಅನ್ನೋದು ಕೂಡ ಇಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗದೆ. ಹಾಗಾದರೆ ಅವರ ಅಧಿಕಾರಾವಧಿ ಯಾವ ರೀತಿಯಾಗಿರುತ್ತೆ ಅಂತ ನೋಡಿದಾಗ ಬಹುತೇಕ ರಾಜ್ಯಗಳಲ್ಲಿ ಅಂತಲ್ಲ 5 ವರ್ಷಗಳ ಅಥವಾ 65 ವಯಸ್ಸಾಗುವವರೆಗೆ ಯಾವುದು ಮೊದಲು ಪೂರ್ಣಗೊಳ್ಳುತ್ತೋ ಅಲ್ಲಿಯವರೆಗೆ ಅಂತ ಲೋಕಾಯುಕ್ತರು ಅಧಿಕಾರದಲ್ಲಿ ಇರ್ತಾರೆ. ಇವರು ಮರು ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ ಅಂತ ನೆನಪಿಸ್ಕೊಳ್ತಾ ಇದ್ದೇವೆ. ಹಾಗಾಗಿ ಇವರ ಅಧಿಕಾರ ವ್ಯಾಪ್ತಿ ಲೋಕಾಯುಕ್ತರ ಅಧಿಕಾರ ವ್ಯಾಪ್ತಿಗೆ ಅಂತ ಸಂಬಂಧಿಸಿದಂತೆ ಎಲ್ಲ ರಾಜ್ಯಗಳಲ್ಲಿ ಕೂಡ ಏಕರೂಪತೆಯನ್ನು ಹೊಂದಿರುವುದಿಲ್ಲ ಅಂತ ನೋಡ್ತಾ ಇದ್ದೇವೆ. ಅದಾಗಿಯೂ ಕೂಡ ಲೋಕಾಯುಕ್ತರ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಅಂಶಗಳನ್ನು ನೆನಪಿನಲ್ಲಿಡುವುದು ಅಗತ್ಯ. ಹಾಗಾದರೆ ಯಾವ ಅಂಶಗಳನ್ನು ನೆನಪಿಟ್ಕೊಳ್ಬೇಕು ಅಂತ ನೋಡಿದಾಗ ಮೊದಲನೇದಾಗಿ ನೋಡಿ, ಹಿಮಾಚಲ ಪ್ರದೇಶ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳನ್ನು ಕೂಡ ಲೋಕಾಯುಕ್ತರ ವ್ಯಾಪ್ತಿಗೆ ಒಳಪಡಿಸಲಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ಮಹಾರಾಷ್ಟ್ರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ರಾಜಸ್ಥಾನ, ಬಿಹಾರ್, ಒರಿಸ್ಸಾ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳನ್ನು ಲೋಕಾಯುಕ್ತರ ವ್ಯಾಪ್ತಿಗೆ ಒಳಪಡಿಸಿಲ್ಲ. ಇಲ್ಲಿ ಮೇಲ್ಗಡೆ ಒಳಪಡಿಸಿದೆ, ಇದು ಕೆಳಗಡೆ ಒಳಪಡಿಸಿಲ್ಲ ಅನ್ನೋದ್ರ ಬಗ್ಗೆ ನೆನಪಿಸ್ಕೊಳ್ಬೇಕಾಗುತ್ತೆ. ಎಲ್ಲ ರಾಜ್ಯಗಳಲ್ಲಿ ಕೂಡ ಮಂತ್ರಿಗಳು ಮತ್ತು ಉನ್ನತ ಅಧಿಕಾರಿಗಳನ್ನು ಅಂತ ಲೋಕಾಯುಕ್ತರ ವ್ಯಾಪ್ತಿಗೆ ಒಳಪಡಿಸಲಾಗಿದೆ ಅಂತ ನೆನಪಿಸ್ಕೊಳ್ಬೇಕಾಗಿದೆ. ಮೂರನೆಯ ಪ್ರಮುಖವಂತ ಅಂಶ ಏನು ಹೇಳುತ್ತಂದರೆ ಆಂಧ್ರ ಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್, ಉತ್ತರ ಪ್ರದೇಶ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಶಾಸನ ಸಭೆಯ ಸದಸ್ಯರನ್ನು ಲೋಕಾಯುಕ್ತರ ವ್ಯಾಪ್ತಿಗೆ ಒಳಪಡಿಸಲಾಗಿದೆ ಅಂತ ನೋಡ್ತಾ ಇದ್ದೇವೆ. ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು, ಸಾರ್ವಜನಿಕ ನಿಗಮಗಳಾಗಿರ್ಬೋದು ಹಾಗೂ ಸರ್ಕಾರದ ಒಡೆತನದ ಕಂಪನಿಗಳ ಅಧಿಕಾರಿಗಳು ಈ ಎಲ್ಲ ರಾಜ್ಯಗಳಲ್ಲಿ ಕೂಡ ಲೋಕಾಯುಕ್ತರ ವ್ಯಾಪ್ತಿಗೆ ತರಲಾಗಿದೆ ಅಂತ ನೋಡ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ. ಇಂಥ ಒಂದು ಪ್ರಮುಖವಾದಂತಹ ಒಂದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವುದಂದರೆ ಅದುವೇ ಆತ್ಮೀಯರೇ ಅಂತಲ್ಲ ಲೋಕಪಾಲ್ ಮತ್ತು ಲೋಕಾಯುಕ್ತ ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ ಈ ಸಂಪೂರ್ಣವಾಗಿ ಇದರ ಹಿನ್ನೆಲೆ ನೋಡ್ತಾ ಬಂದಾಗ ಎಷ್ಟೆಲ್ಲ ಒಂದು ಈ ಭ್ರಷ್ಟಾಚಾರ ಭಾರತದಲ್ಲಿ ಆಳವಾಗಿ ಹೊಕ್ಕಿದಂಥ ಭ್ರಷ್ಟಾಚಾರ ಆಗಿರಬಹುದು, ಸ್ವಜನ ಪಕ್ಷಪಾತ ನೆಪೋಟಿಸಮ್ ಆಗಿರ್ಬೋದು, ಈ ಅಧಿಕಾರದ ದುರುಪಯೋಗ ಆಗಿರ್ಬೋದು, ಇವೆಲ್ಲದರನ್ನು ಮೂಲೆಗುಂಪು ಮಾಡೋದಕ್ಕೆ ಅದ್ಭುತವಾದಂತಹ ಒಂದು ಸಂಸ್ಥೆ ರಚನೆ ಆಗೋದಕ್ಕೆ ಪ್ರಮುಖವಾಗಿ ಕಾರಣ ಆದವರು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಗಾಂಧಿವಾದಿ ಯಾರಪ್ಪ ಅಂದ್ರೆ ಅಣ್ಣಾ ಹಜಾರೆ ಅವರನ್ನು ನೋಡ್ತೇವೆ. ಆ ಒಂದು ಸಂಸ್ಥೆಯಲ್ಲಿ ಹೋರಾಟದ ನಡುವೆ ಒಂದು ಮಗುವಾಗಿ ಹುಟ್ಕೊಂಡಿದ್ದು ಯಾವುದು ಅಂದರೆ ಅದುವೇ ಅಂತಲ್ಲ ಇವತ್ತು ದೇಶದ ರಾಜಧಾನಿಯಾದಂತಹ ನವದೆಹಲಿಯನ್ನು ಆಮ್ ಆದ್ಮಿ ಪಕ್ಷವನ್ನು ಆಡಳಿತ ಮಾಡಿದಲ್ಲ ಅರವಿಂದ್ ಕೇಜ್ರಿವಾಲ್ ಅವರು, ಇವರಂತೆಲ್ಲ ಹೋರಾಟದ ಮುಖಾಂತರ ಅವರಂತೆಲ್ಲ ರಾಜಕೀಯವಾಗಿ ವಿಶೇಷವಾಗಿ ಅಂತಲ್ಲ ಮಹತ್ವವನ್ನು ಪಡೆದುಕೊಂಡು ದೇಶದ ರಾಜಧಾನಿಯಲ್ಲಿ ಅಂತಲ್ಲ ಪ್ರಮುಖವಾಗಿ 3 ಬಾರಿ ಅಂತಲ್ಲ ಚೀಫ್ ಮಿನಿಸ್ಟರ್ ಆಗಿ ಸೇವೆ ಸಲ್ಲಿಸಿದ್ರು ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದರೆ ಸಂವಿಧಾನೇತರ ಸಂಸ್ಥೆಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಇಲ್ಲಿ 5ನೇ ಸಂಚಿಕೆಯಾಗಿ ಲೋಕಪಾಲ್ ಮತ್ತು ಲೋಕಾಯುಕ್ತ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಗುರುದೇವ್ ಬಳುಂಡಗಿ ಆತ್ಮೀಯ ಸ್ನೇಹಿತರೆ. ಮುಂದಿನ ಅತ್ಯಂತ ಪ್ರಮುಖವಾದಂಥ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಸಂವಿಧಾನೇತರ ಸಂಸ್ಥೆಗಳಲ್ಲಿ ಮತ್ತೆ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು ಆತ್ಮೀಯ ಸ್ನೇಹಿತರೆ.